ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೇರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಡೆವಿಲ್ ಸಿನಿಮಾದ ಇಂಟರ್ವ್ಯೂಗಳನ್ನ ನಾನು ಮಾಡ್ತಾ ಇದ್ದೀನಿ. ಡೆವಿಲ್ ಸಿನಿಮಾದ ಟೆಕ್ನಿಷಿಯನ್ಸ್ ಕಲಾವಿದರನ್ನ ನಮ್ಮ ಸ್ಟುಡಿಯೋ ಕರೆಸಿ ಸಾಕಷ್ಟು ಜನ ನಿಮಗೆ ಪರಿಚಯ ಮಾಡಿಸಿದ್ದೀನಿ. ಕೆಲವರೆಲ್ಲ ಹೊಸಬ್ರಿದ್ದಾರೆ, ಕೆಲವರೆಲ್ಲ ನುರಿತ ಕಲಾವಿದರಿದ್ದಾರೆ. ಆದ್ರೆ ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ ಅಂತ 55 ಸಿನಿಮಾಗಳನ್ನ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ಸೂಪರ್ ಸ್ಟಾರ್, ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಹೊಂದಿರತಕ್ಕಂತಹ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ. ಮತ್ತೊಂದು ಫ್ಯಾಮಿಲಿ ಆಡಿಯನ್ಸ್ ಮೂಲಕ ತನ್ನದೇ ಆದಂತಹ ಒಬ್ಬ ನೋಡುಗರ ವರ್ಗವನ್ನ ಸಂಪಾದಿಸಿಕೊಂಡಿರ್ತಕ್ಕಂತಹ ಸ್ಟಾರ್ ಡೈರೆಕ್ಟರ್, ನಿಮ್ಮ ಅಚ್ಚುಮೆಚ್ಚಿನ ಮಿಲನಾ ಪ್ರಕಾಶ್ ಅವರ ಸಿನಿಮಾ ಅನ್ನೋ ಕಾರಣಕ್ಕೆ ಈ ಎರಡು ಕಾಂಬಿನೇಷನ್ ಆಗಿರೋದ್ರಿಂದ ಈ ಸಿನಿಮಾ ಮೇಲೆ ಅತೀವ ನಿರೀಕ್ಷೆ ಇದೆ. ಈಗಾಗಲೇ ಟೀಸರು, ಸಾಂಗ್ಸು ಸಾಕಷ್ಟು ನಿರೀಕ್ಷೆ ಮೂಡಿಸಿದಾವೆ. ತುಂಬಾ ರಿಚ್ ಆಗಿದೆ, ಲ್ಯಾವಿಶ್ ಆಗಿದೆ. ಸೊ ಈ ಸಿನಿಮಾ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಇದೇ ಡಿಸೆಂಬರ್ 11ನೇ ತಾರೀಕು ಬೆಳ್ಳಿ ಪರದೆ ಮೇಲೆ ನೀವು ಆವರಿಸ್ತಾ ಇದೆ. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ನೀವು ಕೂಡ ತುಂಬಾ ಕಾತರದಾಗ ಕಾಯ್ತಾ ಇದ್ದೀರಾ. ಆದ್ರೆ ಆ ಸಿನಿಮಾ ಆಗೋದ್ರ ಹಿಂದೆ ಎಷ್ಟೆಲ್ಲ ಸ್ಟ್ರಗಲ್ ಇತ್ತು ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ನಮ್ಮ ಜೊತೆ ಒಬ್ಬ ತುಂಬಾ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅಫ್ಕೋರ್ಸ್ ಹಿ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಮಿಲನಾ ಪ್ರಕಾಶ್ ಅವರು. ಅಂದರೆ ಒಬ್ಬ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಈ ಸಿನಿಮಾಗೆ ಅವರು ಹಾಕಿದಂಥ ಶ್ರಮ, ಹಣ ಎಲ್ಲ ಎಷ್ಟು ಮಹತ್ವದ್ದು ಅನ್ನೋದನ್ನ ಇವಾಗ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್ ಸರ್. ತುಂಬಾ ವರ್ಷ ಆಯ್ತು. ಅಫ್ಕೋರ್ಸ್ ತಾರಕ್ ಸಿನಿಮಾ ಟೈಮಲ್ಲಿ ನಾವು ಮೀಟ್ ಮಾಡಿದ್ದು, ಅದಾದ್ಮೇಲೆ ಸಿಕ್ಕಿಲ್ಲ. ಮೀನ್ ವೈಲ್ ಒಂದ್ಸರಿ ಕೋಟಿ ಸಿನಿಮಾದ ಪ್ರಮೋಷನ್ಸ್ ವೇಳೆ ನೀವು ಟೀಸರ್ ಲಾಂಚ್ ನಮ್ಮ ಕಂಪ್ನಿಯಿಂದ ಪ್ರೊಡ್ಯೂಸ್ ಮಾಡಿದ್ವಿ, ಹಾಗಾಗಿ ಬಂದಿದ್ದೆ. ಹೌದು ಸರ್. ಈಗ ನಾನು ಕೇಳ್ದಂಗೆ ನಿಮ್ಗೆ ಆಡಿಯನ್ಸು ಎಲ್ಲದು ಸಿಕ್ದಾಗ ಕೇಳಲ್ವಾ ಸರ್, ಯಾವಾಗ ಸರ್ ಸಿನಿಮಾ, ಯಾಕೆ ಇಷ್ಟು ಲೇಟ್ ಆಗ್ತಿದೆ ಅಂತ? ಕೇಳ್ತಾರೆ, ಬಟ್ ಕಥೆನೂ ಸಿಗಬೇಕಲ್ಲ ನಿಮಗೆ. ಅದೇ ಥರ ಒಂದು ಕಥೆ ಸಿಗಬೇಕು, ಅದನ್ನು ಚೆನ್ನಾಗಿ ನಾವು ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಳ್ಬೇಕು. ಸೊ ಅದೆಲ್ಲ ಇಲ್ದೇ ಸುಮ್ಮನೆ ದುಡುಕಿ ಒಂದು ಸಿನಿಮಾ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅನ್ನೋದು ನನ್ನ ಒಂದು ಪರ್ಸ್ನಲ್ ಡಿಸಿಪ್ಲಿನ್ ಆ್ಯಕ್ಚುಲಿ. ಸೊ ಹಾಗಾಗಿ ಇಷ್ಟು ತಡ. 2017 ತಾರಕ್ ಸಿನಿಮಾ ಬಂದು, ಹೌದು. ಆದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಇಯರ್ 2018 ನೀವು ಡೆವಿಲ್ ಸಿನಿಮಾದ ಒಂದು ಲೈನ್ ಅನ್ನ ದರ್ಶನ್ ಸರ್ಗೆ ಹೇಳಿರ್ತೀರ. ಸೊ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ. ಅವತ್ತಿಂದ ಈ ಕಥೆನ ಮೋಲ್ಡ್ ಮಾಡಿ 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 ಬಾಂಡ್ ಸ್ಕ್ರಿಪ್ಟ್ ಮಾಡ್ಕೊಂಡು ಇಷ್ಟು ವರ್ಷ ಆದ್ಮೇಲೆ ಇವಾಗ ಇಲ್ಲ. ಆಕ್ಚುಲಿ ನಾವು 2017-18 ನಾವು ಮಾತಾಡಿದಾಗ ಸಿನಿಮಾ ನಾವು 2019 ಫ್ಲೋರ್ಸ್ಗೆ ಹೋಗ್ಬೇಕು ಅಂತ ಇತ್ತು ಆ್ಯಕ್ಚುಲಿ. ಬಟ್ ನನ್ನ ನಾರ್ಮಲ್ ಆಗಿ ಸ್ಕ್ರೀನ್ ಪ್ಲೇ ಸ್ವಲ್ಪ ಇಟ್ ಈಸ್ ಹೇಗೆ ಅಂದರೆ ಇಟ್ಸ್ ಆರ್ಟ್, ಅದು ಕ್ರಿಯೇಟ್ ಆಗಬೇಕು. ಹಾಗೇನೆ ಅದನ್ನ ನಾವು ಅದನ್ನ ನೀವು ಒತ್ತಡ ಹಾಕಿದ್ರೆ ಅದು ಆಗಲ್ಲ. ಅದು ಸೊ ಆ ಥರನೇ ಕೆಲಸ ಮಾಡ್ತಾ ಇದ್ವಿ. 2019 ನಿಮ್ಗೆ ಗೊತ್ತು, ಕೋವಿಡ್ ಆಯಿತು. ಆ್ಯಂಡ್ 2021 ನನ್ನ ತಂದೆ ಹುಷಾರು ತಪ್ಪಿದ್ರು. ಸೊ ಐ ವಾಂಟೆಡ್ ಟು ಬಿ ವಿತ್ ಹಿಮ್. ಸೊ ಆವಾಗ ನಾವು ಕ್ರಾಂತಿ ಆದ ಟೈಮಲ್ಲಿ ಆ್ಯಕ್ಚುಲಿ ಅವಾಗ ನಾವು ಸಿನಿಮಾ ಮಾಡಬೇಕು. ಸೊ ದರ್ಶನ್ ಅವ್ರು ಮಾಡೋಣ ಅಂತ ಕೇಳಿದಾಗ, ಇಲ್ಲ ನಾನು ಈಗ ಬರೋಕ್ಕಾಗಲ್ಲ, ನೀವು ಬೇರೆ ಯಾವ್ದಾದ್ರು ಸಿನಿಮಾ ಇದ್ರೆ ನೀವು ಮಾಡ್ಕೊಂಡಿರಿ. ಯಾಕಂದ್ರೆ ದರ್ಶನ್ ಹತ್ರ ಯಾವಾಗಲೂ ಒಂದು ಲೈನಪ್ ಇರುತ್ತೆ. ಸರಿ, ನಾನು ಹಾಗಾದರೆ ಕ್ರಾಂತಿ ಮಾಡ್ಕೊಳ್ತೀನಿ, ಅದಾದಮೇಲೆ ಕಾಟೇರ ಮಾಡಬೇಕಾಗುತ್ತೆ. ಸರ್, ನೋ ಪ್ರಾಬ್ಲಮ್, ಎರಡೂ ಸಿನಿಮಾ ಮುಗಿಸ್ಕೊಳ್ಳಿ, ಆಮೇಲೆ ನಾವು ಶುರು ಮಾಡೋಣ ಅದು ಡೆವಿಲ್ ಅಂತ ಹೇಳಿ. ಸೊ 2024 ಸ್ಟಾರ್ಟ್ ಮಾಡಿ. ಡಿಸಿಪ್ಲಿನ್ ಅಂದಿದ್ದಕ್ಕೆ ನಂಗೆ ನೆನಪಾಯ್ತು. ನೀವು ಅಷ್ಟೇ, ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಇನ್ನೊಂದ್ ಸಿನಿಮಾಗೆ ಕೈ ಹಾಕಲ್ಲ. ದರ್ಶನ್ ಸರ್ದು ಅದೇ ಪ್ಲಸ್ ಪಾಯಿಂಟ್. ಒಂದ್ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಇನ್ನೊಂದ್ ಸಿನಿಮಾಗೆ ಇದ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಲುಕ್ಸ್ ಎಲ್ಲಾನು ಚೇಂಜ್ ಓವರ್ ಆಗ್ತಾ ಇರುತ್ತೆ, ದಪ್ಪ ಸಣ್ಣ ಆಗೋದು ಇದೆಲ್ಲ ವೇರಿಯೇಷನ್ ಆಗುತ್ತೆ ಅಂತ ಹೇಳಿ ಒಂದ್ ಸಿನಿಮಾ ಕಂಪ್ಲೀಟ್ ಆಗಿ ಮುಗಿದ ನಂತರ ಇನ್ನೊಂದು ಕಮಿಟ್ ಆಗ್ತಾರೆ. ಬಹುಶಃ ಅದೇ ಕಾರಣದಿಂದ ಅವ್ರು ಇದು ಮಾಡ್ಕೊಂಡ್ಬಂದ್ರು ಅನ್ಸುತ್ತೆ. ಹೌದು 100%. ಯಾಕಂದರೆ ಇನ್ಫ್ಯಾಕ್ಟ್ ಎಲ್ಲ ಸಿನಿಮಾಗೂ ಅದರದೇ ಆದಂಥ ಒಂದು ಇದಿರುತ್ತೆ, ಅಂದರೆ ಆ ಸ್ಕ್ರಿಪ್ಟ್ ಡಿಮಾಂಡ್ಸ್ ಇರುತ್ತೆ, ಅದರಲ್ಲಿ ತೊಡಗಿಸ್ಕೊಳ್ಬೇಕಲ್ಲ. ಆ್ಯಂಡ್ ದರ್ಶನ್ ಇಸ್ ಅ ವೆರಿ ಬಿಗ್ ಸ್ಟಾರ್ ಆ್ಯಂಡ್ ಅವ್ರ ಕಮಿಟ್ಮೆಂಟ್ ಲೆವೆಲ್ಸ್ ತುಂಬ ಹೆವಿಯಾಗಿರುತ್ತೆ. ಆ್ಯಕ್ಚುಲಿ ಒಂದು ಸಿನಿಮಾ ಅಂದಾಗ ಅವ್ರಿಗೂ ಅದರ ಜವಾಬ್ದಾರಿ ಅಷ್ಟೇ ಇರುತ್ತೆ. ಯಾಕಂದರೆ ಒಂದು ಸಿನಿಮಾ ನಾಳೆ ದಿವಸ ಗೆಲ್ತು ಸೋಲ್ತು ಅನ್ನೋದ್ರಲ್ಲಿ ಎಲ್ಲರದ್ದು ಅದರಲ್ಲಿ ಸಮಪಾಲಿರುತ್ತೆ. ಯಾಕಂದರೆ ಆರ್ಟಿಸ್ಟು, ಒಬ್ಬ ಹೀರೋ ಕೂಡ ಕತೆ ಕೇಳಿರ್ತಾರೆ, ಮಿಕ್ಕ ಎಲ್ಲ ಆರ್ಟಿಸ್ಟ್ಗಳು ಕತೆ ಕೇಳಿರ್ತಾರೆ, ಎಲ್ಲರೂ ನಂಬ್ಕೊಂಡು ಆ ಸಿನಿಮಾ ಮಾಡಿರ್ತಾರೆ. ಅದು ಗೆದ್ದಾದ ಮಾತ್ರಕ್ಕೆ ಒಬ್ಬರದು, ಸೋತಾದ ಮಾತ್ರಕ್ಕೆ ಅದು ಇವ್ರ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಇಟ್ಸ್ ಅ ಟೀಮ್ ವರ್ಕ್ ಸಿನಿಮಾ ಅನ್ನೋದು. ಸೊ ಆ ಕಮಿಟ್ಮೆಂಟ್ ತುಂಬ ಇದೆ ದರ್ಶನ್ ಅವರಲ್ಲಿ. ಡೆವಿಲ್ ದಿ ಹೀರೋ ಅಂತಿತ್ತು, ಈಗ ದಿ ಡೆವಿಲ್ ಆಗಿದೆ. ಚೇಂಜ್ ಓವರ್ ಏನು ಸರ್? ಮಧ್ಯದಲ್ಲಿ ಸ್ವಲ್ಪ ಟೈಮ್ ಇತ್ತು ನಮಗೆ. ಸೊ ನಾವು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಸ್ಕ್ರಿಪ್ಟಿನ ಎಲ್ಲ ಆ್ಯಂಗಲಿಂದ ನೋಡಿದಾಗ ಇಲ್ಲ ದ ಡೆವಿಲ್ ಇದಕ್ಕೆ ತುಂಬ ಇನ್ನೂ ಸೂಕ್ತವಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ದ ಡೆವಿಲ್ ಅಂತ ನಾವು ಚೇಂಜ್ ಮಾಡ್ಕೊಂಡ್ವಿ. ಓಕೆ. ಪುರಿ ಜಗನ್ನಾಥ್ ಅವರು ಈ ತರ ನೆಗೆಟಿವ್ ಟೈಟ್ಲ್ಗಳಿಂದ ತುಂಬಾ ಪಾಸಿಟಿವ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ತೆಲುಗು ಇಂಡಸ್ಟ್ರಿ ನಾವು ತಗೊಂಡಾಗ. ಆ ತರದ ಒಂದು ಪಾಸಿಟಿವ್ ನೋಟ್ ಅಲ್ಲಿ ಈ ಸಿನಿಮಾ ಕೂಡ ಟಾಕ್ ಬಜ್ ಕ್ರಿಯೇಟ್ ಮಾಡಿದೆ. ಸೊ ತುಂಬಾ ಲಾವಿಶ್ ಆಗಿದೆ, ರಿಚ್ ಆಗಿದೆ. ಮೇಕಿಂಗ್ ನೋಡಿದ್ರೆ ಸಾಕು, ಒಂದೊಂದು ಫ್ರೇಮ್ ಕೂಡ ಅಷ್ಟು ರಿಚ್ ಆಗಿ ಕಾಣುತ್ತೆ ನಮ್ಗೆ. ಸೊ ಎಷ್ಟೆಲ್ಲ ಎಫರ್ಟ್ಸ್ ಇದೆ ಸರ್.
ತುಂಬಾ ಎಫರ್ಟ್ಸ್ ಇದೆ, ಅಂದರೆ ಅಷ್ಟು ಹೋಮ್ವರ್ಕ್ ಇದೆ, ಅಷ್ಟು ಡೀಟೇಲಿಂಗ್ ಇದೆ ಇದರಿಂದ. ಆ್ಯಂಡ್ ನಾನು ಒಬ್ಬನೇ ಅಲ್ಲ, ಪ್ರತಿಯೊಬ್ಬರು ನನ್ನ ಜೊತೆ ಕೂತು ಡಿಸ್ಕಷನ್ಸ್ ಮಾಡಿದಂಥ ಕಾಂತರಾಜ್, MS ಅಭಿಷೇಕ್ ಆಗಿರ್ಬೋದು, ಅದಾದಮೇಲೆ ನಮ್ಮ ಟೀಮ್ಗೆ ಇವಾಗ ಪ್ರತಿಯೊಬ್ಬ ಟೆಕ್ನಿಷಿಯನ್ ನಾವು ಕೂತ್ಕೊಂಡು ಮಾತಾಡಿದಾಗಲೂ ಎಲ್ಲರಿಗೂ ನಾವು ಕತೆ ಹೇಳ್ತೀವಿ, ಎಲ್ಲರ ಇನ್ಪುಟ್ಸ್ ನಾವು ತೊಗೊಳ್ತೀವಿ. ಇದನ್ನು ಯಾವ ಥರ ನಾನು ಅದನ್ನು ನಾನು ವಿಜುವಲೈಸ್ ಮಾಡಿದ್ದೀನಿ, ನೀವು ಯಾವ ಥರ, ಇವಾಗ ಸುಧಾಕರ್ ಕ್ಯಾಮ್ರಾಮನ್ ಆಗಿ ಬಂದರು, ಸೊ ಅವ್ರ ಆಸ್ಪೆಕ್ಟ್ಸ್ನ ತೊಗೊಳ್ತೀವಿ. ಆ್ಯಂಡ್ ಮೋರ್ ಬಿ ಆರ್ಟ್ ಡಿಪಾರ್ಟ್ಮೆಂಟಿಂದ ಬಂದರು, ಅವ್ರ ಇನ್ಪುಟ್ಸ್ನ ತೊಗೊಳ್ತೀವಿ. ಇದೆಲ್ಲ ಮುಗಿದ್ಮೇಲೆ ಎಡಿಟಿಂಗ್ ಅಂತ ಬಂದಾಗ ಹರೀಶ್ ಕೊಂಬೆ ಅವ್ರು ಬರ್ತಾರೆ. ಆ್ಯಂಡ್ ಇದ್ರ ನಡುವೆ ಅಜನೀಶ್ ಇದ್ದೇ ಇರ್ತಾರೆ, ಆಲ್ ಥ್ರೂ ದ ಜರ್ನಿ ಅವ್ರು ಇದ್ದೇ ಇರ್ತಾರೆ. ಯಾಕಂದರೆ ನಮಗೆ ಮ್ಯೂಸಿಕ್ ಬೇಕಾಗುತ್ತೆ, ಕೆಲವೊಂದು ಸನ್ನಿವೇಶ ಶೂಟ್ ಮಾಡಬೇಕಾದ್ರೂ ಕೂಡ ನನಗೆ ಮ್ಯೂಸಿಕ್ ಬೇಕು ಅಂತ ಅನಿಸುತ್ತೆ. ಅದನ್ನು ಕೂಡ ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ, ಇದಕ್ಕೊಂದು ಬಿಟ್ ಮಾಡಿ ಕಳಿಸಿ, ಆ ರಿದಮ್ ಇದ್ದರೆ ನಂಗೆ ಶೂಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ನೆರೇಷನ್ ಸ್ಟೈಲ್ಸು ಸ್ವಲ್ಪ ಡಿಫರ್ ಆಗಿದೆ, ಸ್ವಲ್ಪ ಚೇಂಜಸ್ ಆಗಿದೆ. ಆ್ಯಂಡ್ ವಿ ಹ್ಯಾವ್ ಟು ಅಡ್ಯಾಪ್ಟ್ ಟು ಆಲ್ ದಟ್ ಆ್ಯಕ್ಚುಲಿ. ಅಂದರೆ ಪ್ರತಿ ಸಿನಿಮಾನು ಹೇಳೋ ರೀತಿ, ನಿಮಗೆ ಕಥೆಗಳಲ್ಲಿ ತೀರಾ ಏನೋ ವ್ಯತ್ಯಾಸ ಕಾಣಿಸಲ್ಲ, ಬಟ್ ಹೇಳೋ ರೀತಿಲಿ ನೀವು ಒಂದು ಏನಾದ್ರು ವ್ಯತ್ಯಾಸ ಕಂಡುಕೊಳ್ಳೇಬೇಕಾಗುತ್ತಲ್ಲ. ಸೊ ಆ ಥರ ಇಟ್ಸ್ ಅ ಟೀಮ್ ವರ್ಕ್, ಟೋಟಲ್ ಟೀಮ್ ವರ್ಕ್. ಸರ್, ದರ್ಶನ್ ಸರ್ಗೆ ನೀವು ಹಿಂದೆ ಸಿನಿಮಾ ಮಾಡಿದಾಗಲೂ ಕೂಡ ತಾರಕ್ ಸಿನಿಮಾದಲ್ಲಿ ಹೇರ್ ಸ್ಟೈಲು ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ರಿ, ಅಪಿಯರೆನ್ಸ್ ತುಂಬಾ ಗುಡ್ ಫೀಲ್ ಕೊಟ್ಟಿತ್ತು. ಅಂದ್ರೆ ತುಂಬಾ ಶಾರ್ಟ್ ಹೇರ್ ಮಾಡಿಸಿದ್ರಿ, ರಗ್ಬಿ ಇದು ಪ್ಲೇಯರ್ ತರ ಎಲ್ಲ ತೋರಿಸಿದ್ರಿ. ಇದ್ರಲ್ಲೂ ಕೂಡ ವಿಂಟೇಜ್ ದರ್ಶನ್ ತೋರಿಸುವಂತ ಒಂದು ಪ್ಲಾನ್ ಮಾಡಿದ್ದೀರಾ. ಸೊ ನಮ್ಗೆ ಅಭಯ್ ಇಂದ್ರ ಸಿನಿಮಾದಲ್ಲೆಲ್ಲ ಹೆಂಗ್ ಕಾಣಿಸ್ತಿದ್ರು ಆ ತರದ ಒಂದು ಲುಕ್, ಇನ್ನೊಂದ್ ತರದ ಒಂದು ಲುಕ್ ಇದೆ. ಸೊ ಈ ಶೇಡ್ಸ್ ಬಗ್ಗೆ. ಸೊ ಲುಕ್ಸ್ ಅಂತ ಬಂದಾಗ ಅಗೇನ್ ಡೀಟೇಲಿಂಗ್, ಆ್ಯಕ್ಚುಲಿ ಸ್ಕ್ರಿಪ್ಟಲ್ಲೇ ಆ ಒಂದು ಡಿಮ್ಯಾಂಡ್ಸ್ ಇರುತ್ತೆ. ಅಂದರೆ ಅಷ್ಟು ಡೆಫಿನೇಷನ್ಸ್ ನಾವು ಬರಿತೀವಿ ಆ್ಯಕ್ಚುಲಿ. ಈ ಕ್ಯಾರೆಕ್ಟರ್ ಇದೇ ಥರ ಇರುತ್ತೆ, ಇದೇ ಥರ ನಡ್ಕೊಳ್ಳುತ್ತೆ, ಇದೇ ಥರ ಬಿಹೇವ್ ಮಾಡುತ್ತೆ ಕ್ಯಾರೆಕ್ಟರ್, ಬಟ್ಟೆ ಈ ಥರ ಇರುತ್ತೆ, ಒಂದು ಬೇರೆ ಪ್ರಾಪ್ಸ್ ಇರ್ಬೋದು, ಆಕ್ಸೆಸರೀಸ್ ಇರ್ಬೋದು, ಪ್ರತಿಯೊಂದು ಡೀಟೇಲಿಂಗ್ ನಾವು ಮಾಡ್ತೀವಿ. ಸೊ ತಾರಕ್ ಅಂತ ಬಂದಾಗ ತಾರಕ್ ಕ್ಯಾರೆಕ್ಟರ್ ಡಿಮಾಂಡ್ಸ್ ಏನಿತ್ತು ಅದನ್ನು ಅಲ್ಲಿ ಫುಲ್ಫಿಲ್ ಮಾಡಿದ್ವಿ. ದ ಡೆವಿಲ್ ಸಿನಿಮಾ ಅಂತ ಬಂದಾಗ ದ ಡೆವಿಲ್ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದಾಗ ಈ ಡೆಫಿನೇಷನ್ಸ್ ನಾವು ವರ್ಕ್ ಮಾಡ್ಕೊಂಡ್ವಿ. ಈಗ ಹೊರಗಡೆ ಒಂದು ಸುದ್ದಿ ಹರಿದಾಡ್ತಾ ಇರ್ತಕ್ಕಂಥದ್ದು, ಇದರಲ್ಲಿ ದರ್ಶನ್ ಸರ್ ಆಫ್ಟರ್ ಲಾಂಗ್ ಟೈಮು ಡ್ಯುಯಲ್ ರೋಲ್ ಮಾಡಿದ್ದಾರೆ, ಮೆನಿ ಶೇಡ್ಸ್ ಇರುತ್ತೆ, ಮೆನಿ ಲೇಯರ್ಸ್ ಇರುತ್ತೆ ಅಂತ ಕೇಳ್ತೀವಿ. ಯಾ ಶೇಡ್ಸ್ ಇದೆ, ಬಟ್ ಡ್ಯುಯಲ್ಲ ಇಲ್ವಾ ಏನು ಅನ್ನೋದೆಲ್ಲ 11ನೇ ತಾರೀಕು. ಓಕೆ. ಕಾಂತಾರ ಸಿನಿಮಾ ಬಂದಾಗ ರಿಷಬ್ ಶೆಟ್ಟಿ ಅವರಿಗೆ ತುಂಬಾ ಸ್ಟ್ರೆಂತ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಂತವ್ರು ಪ್ರಗತಿ ರಿಷಬ್ ಶೆಟ್ಟಿ ಅವರು. ಆಸ್ ಅ ಕಾಸ್ಟ್ಯೂಮ್ ಡಿಸೈನರ್ ಆಗಿ, ಆಸ್ ಅ ವೈಫ್ ಆಗಿ, ಆಸ್ ಅ ಫಿಲ್ಮ್ ಲವರ್ ಆಗಿ, ಅಟ್ ದ ಸೇಮ್ ಟೈಮ್ ಮಿಲನಾ ಪ್ರಕಾಶ್ ಅವರ ಮೇನ್ ಸ್ಟ್ರೆಂತ್ ಅಶ್ವಿನಿ ಮೇಡಮ್ ಅವರು. ಈ ಸಿನಿಮಾಗೆ ಚೇತನ್ ಅವ್ರ ಜೊತೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ, ತುಂಬಾ ಡಿಟೇಲಿಂಗ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಸೆಟ್ ಅಲ್ಲೇ ಇದ್ದು ತುಂಬಾ ಎಫರ್ಟ್ಸ್ ಹಾಕಿದ್ರು ಅಂತ ನೀವು ಮೊನ್ನೆ ಹೇಳ್ತಾ ಇದ್ದೀರಿ. ಅಂದ್ರೆ ಅಶ್ವಿನಿ ಅವರು ಬಂದು ಆ್ಯಕ್ಚುಲಿ ಪಾಪ ಅವ್ರು ಇನ್ವಾಲ್ವ್ ಆಗಬೇಕಾಯ್ತು. ಅವ್ರು ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ನೋಡ್ಕೊಳ್ತಾ ಇದ್ರು, ಅದು ನಡೀತಾ ಇತ್ತು. ಯಾಕಂದರೆ ಅದು ನಮಗೆಲ್ಲರಿಗೂ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಮಕ್ಕಳು ಆಗಲಿ, ಅವರಾಗಲಿ, ಅವ್ರ ಭವಿಷ್ಯ ಆಗಲಿ, ಅದರಲ್ಲಿ ನಾವು ಜಾಸ್ತಿ ತೊಡಗಿಸ್ಕೊಳ್ಳೋರು. ನಾವು ಆ ಸ್ಟೇಜಸಲ್ಲಿ ನಾವು ಇರಬೇಕು ಅವ್ರಿಗೆ. ಸೊ ಆ ರೆಸ್ಪಾನ್ಸಿಬಿಲಿಟೀಸ್ ನಮಗೆ ಜಾಸ್ತಿ. ಹ್ಯಾವಿಂಗ್ ಸೆಡ್ ದ್ಯಾಟ್, ಇದು ನಾವು ದ ಡೆವಿಲ್ ಶುರು ಮಾಡಿದಾಗ ಏನಾಯಿತು ಅಂದರೆ ಸ್ವಲ್ಪ ಇಟ್ ವಾಸ್ ಅ ಬಿಗರ್ ಫಿಲ್ಮ್. ನನಗೆ ಸ್ವಲ್ಪ ಅದನ್ನ ಹ್ಯಾಂಡಲ್ ಮಾಡೋಕ್ಕಾಗಲಿ, ಅದನ್ನ ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಹೆವಿ ಆಗ್ತಾ ಇತ್ತು. ಬ್ಯಾಕ್ಗ್ರೌಂಡಲ್ಲಿ ನೋಡ್ಕೊಳ್ಬೇಕು ಫೈನಾನ್ಸ್ನ, ಇದನ್ನ ಅಂತ ಅಂದ್ಕೊಂಡಿದ್ದು ಅಶ್ವಿನಿಗೆ. ಸ್ವಲ್ಪ ದಿನನಿತ್ಯ ಶೂಟಿಂಗ್ ಬರಬೇಕಾದಂಥ ಪರಿಸ್ಥಿತಿ ಬಂತು. ಅದಕ್ಕೆ ತುಂಬ ಸ್ಟ್ರಾಂಗ್ ಆಗಿ ಸಪೋರ್ಟಿವ್ ಆಗಿ ನಿಂತಿದ್ದು ನನ್ನ ತಾಯಿ, ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲರೂ. ಇಲ್ಲ, ನಾವು ಇರ್ತೀವಿ ಮನೇಲಿ, ನಾವು ನೋಡ್ಕೊಳ್ತೀವಿ, ಎಲ್ಲನೂ ಮನೇನ ನಿಭಾಯಿಸ್ತೀವಿ. ಯಾಕಂದರೆ ಅಲ್ಲೇ ಒಂದು ದೊಡ್ಡ ಇದಿದೆ, ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ಒಂದು ನಡೀತಾ ಇದೆ. ಸೊ ಎಲ್ಲರೂ ಅವ್ರವ್ರ ರೆಸ್ಪಾನ್ಸಿಬಿಲಿಟೀಸ್ನ ನಾವು ತಗೊಂಡು, ನೀವು ಮಾಡಿ, ನಾವು ಇರ್ತೀವಿ, ಇದೆಲ್ಲ ನಾವು ನೋಡ್ಕೊಳ್ತೀವಿ ಅಂತ ಧೈರ್ಯ ಕೊಟ್ಟಿದ್ದಕ್ಕೆ ಪಾಪ ಅಶ್ವಿನಿ ಇಲ್ಲಿ ಬಂದಿದ್ದೋ. ಬಿಟ್ಟರೆ ಅವಳಿಗೆ ಇಲ್ಲಿ ಬರಬೇಕು, ಇದು ಡೈಲಿ ನಾನು ಇಲ್ಲಿ ಇರಬೇಕು ಅನ್ನೋದು ಇರಲಿಲ್ಲ ಅವ್ರ ಮುಂಚೆ. ಆ್ಯಂಡ್ ಕಾಸ್ಟ್ಯೂಮ್ ಡಿಸೈನಿಂಗ್ ಡೆಫಿನೆಟ್ಲಿ ಈಸ್ ಚೇತನ್, ಅವರೇ ಡಿಸೈನರ್. ಬಟ್ ಅಗೇನ್ ನನ್ನ ಒತ್ತಡಗಳು, ನನ್ನ ಪ್ರೆಷರು, ನಾನೇನಾದ್ರು ಹೇಳಿದ್ನ ಅಶ್ವಿನಿ ಅವ್ರ ಜೊತೆಲೇ ಇರೋರಲ್ಲ, ನಾನು ಅವ್ರಿಗೆ ಹೇಳಿ ಡೀಟೇಲ್ಸ್ ಕೊಡ್ತಾ ಇದ್ದೆ. ಈ ಥರ ಬೇಕು, ಈ ಥರ ಬೇಕು, ಈ ಥರ ಬೇಕು ಅಂತ. ಸೊ ಅವ್ರು ನನಗೆ ತೋರಿಸೋರು, ಇದು ಓಕೆನಾ ನಿಮಗೆ, ಈ ಥರ ಓಕೆನಾ ನಿಮಗೆ ಅಂತ. ಸೊ ನನಗೆ ಚೇತನ್ಗೆ ಅವರೊಂದು ಕಮ್ಯುನಿಕೇಷನ್ ಬ್ರಿಡ್ಜ್ ಆ್ಯಂಡ್ ಅದನ್ನ ಎಕ್ಸಿಕ್ಯೂಟ್ ಮಾಡಿಸಿದ್ರು ಅವರು ಚೇತನ್ ಅವ್ರ ಕೈಯಲ್ಲಿ. ಆ್ಯಂಡ್ ಅದಾದರೆ ಕಂಪ್ಲೀಟ್ ಸ್ಕೆಡ್ಯೂಲ್ ಪ್ಲ್ಯಾನಿಂಗಿಂದ ಹಿಡಿದು ಪ್ರತಿಯೊಂದನ್ನು ಬಂದು ನಾವು ಡೈರೆಕ್ಷನ್ ಟೀಮ್ ಜೊತೆ ಕೂತು ಮಾಡಿ, ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಇದನ್ನು ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಎಲ್ಲನೂ ಅಶ್ವಿನಿ ಹ್ಯಾಂಡಲ್ ಮಾಡಿದ್ರು. ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಟೀಮ್. ಆ್ಯಂಡ್ ಅದಾದಮೇಲೆ ದರ್ಶನ್ ಅವ್ರಿಗೆ ಏನಂದರೆ, ಓಕೆ ಪರವಾಗಿಲ್ಲಮ್ಮ, ಎಲ್ಲ ನೀನು ಹ್ಯಾಂಡಲ್ ಮಾಡ್ತಿದ್ಯಲ್ಲ ಅಂತ ಹೇಳಿ, ಬಾಮ್ಮ ಇಲ್ಲಿ ತಂಗಿ ಅಂತ ಕೂರಿಸ್ಕೊಂಡು, ನಿನಗೆ ಇದು ನೋಡ್ಕೊಮ್ಮ ಅಂತ ಅವರು ಕೂಡ ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿದ್ರು. ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸೊ ಶಿ ಟುಕ್ ಓವರ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಶಿ ಡಿಡ್ ಇಟ್ ವೆರಿ ವೆಲ್. ಸೂಪರ್ ಸರ್. ಈ ಸಿನಿಮಾದಲ್ಲಿ ಸಾಕಷ್ಟು ಅನುಭವಗಳಾಗಿರುತ್ತೆ ಅವರಿಗೆ. ನೆಕ್ಸ್ಟ್ ನಿಮ್ಮ ಸಿನಿಮಾಗಳಿಗೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ಅವ್ರು ಈಗ 20 yearsಯಿಂದ ಟ್ರಾವೆಲ್ ಮಾಡಿದ್ದೀವಿ ಜೊತೆಲಿ. ಆ್ಯಂಡ್ ಶಿ ಸೀನ್ ಇದೆಲ್ಲದಕ್ಕಿಂತ ಮುಂಚೆ ಅವಳು ಕೆಲಸ ಕಲ್ತಿದ್ದು ನನ್ನ ತಂದೆ ಹತ್ರ.
ಅವರು ಪ್ರೊಡ್ಯೂಸರ್ ಆಗಿದ್ದಾಗ ಅವರೆಲ್ಲ ನೋಡ್ಕೊಳ್ತಿದ್ದಾಗ ಅವ್ರು ಹೇಳಿದ್ರು ಇನ್ನು ಮುಂದೆ ನಾನು ನೋಡ್ಕೊಳಕ್ಕಲ್ಲ, ನೀನು ಸ್ವಲ್ಪ ಇದನ್ನೆಲ್ಲ ಒಂಚೂರು ನೀನು ನೋಡ್ಕೋ ಅಂತ ಹೇಳಿ ಅವರು ಹೇಳ್ಕೊಟ್ಟಿದ್ರು ಕೆಲವೊಂದು ವಿಷಯಗಳು ಎಲ್ಲ ಅವ್ರು ಹೇಳ್ಕೊಡೋಕೆ ಶುರು ಮಾಡಿದ್ರು. ಅದನ್ನು ಸ್ವಲ್ಪ ಗ್ರಾಸ್ಪ್ ಮಾಡಿಕೊಂಡು ಆ್ಯಂಡ್ ನಾನು ಹೇಗೆ ವರ್ಕ್ ಮಾಡ್ತಿದ್ದ ನೋಡಿ ಅದನ್ನು ಗ್ರಾಸ್ಪ್ ಮಾಡಿಕೊಂಡು ಶಿ ಈಸ್ ಬೇಸಿಕಲಿ ಫೈನಾನ್ಷಿಯಲ್ ಅನಲಿಸ್ಟ್ ಆ್ಯಕ್ಚುಲಿ. ಸೊ ಎಲ್ಲೋ ಒಂದು ಕಡೆ ಸಪೋರ್ಟ್ ಸಿಸ್ಟಮ್ ಅಂತ ನಿಮಗೆ ಫ್ಯಾಮಿಲಿಲೇ ಸಿಕ್ಕಾಗ ಇಟ್ ಹೆಲ್ಪ್ಸ್ ಆ್ಯಂಡ್ ವರ್ಕ್ಸ್ ಅ ಲಾಟ್. ದಟ್ ಇಸ್ ಹೌ ಶಿ ಬಿಕೇಮ್ ಅ ಪಾರ್ಟ್ ಆಫ್ ದ ಪ್ರಾಜೆಕ್ಟ್. ಸೀರಿಯಲ್ ಪ್ರೊಡಕ್ಷನ್ ಹೌಸ್ ಅಂದಿದ್ದಕ್ಕೆ ನಂಗೆ ಸಡನ್ ಆಗಿ ನೆನಪಾಯ್ತು. ಇಲ್ಲ UK ಅಲ್ಲಿ ಇದ್ರಿ, ಇಮಿಡಿಯೇಟ್ ಸಿನಿಮಾ ನಿಮ್ಮನ್ನ ಎಳೀತು, ಇಲ್ಲಿಗೆ ಬಂದ್ರಿ, ಸಾಕಷ್ಟು ಸೀರಿಯಲ್ಗಳನ್ನ ಮಾಡಿದ್ರಿ. ಆ ಡೇಸ್ನ ಒಂದ್ಸರಿ ರೀಕಾಲ್ ಮಾಡೋದಾದ್ರೆ ಸರ್? ಇಲ್ಲ, ಇದು ಹೇಗೆ ಅಂದರೆ UK ಅಲ್ಲಿ ನಾನು ಬಿಸ್ನೆಸ್ ಸ್ಟಡೀಸ್ ಮಾಡಿದ್ದು, ಅದಾದಮೇಲೆ ಇಲ್ಲೇ ಬಂದು ನಾನು ವರ್ಕ್ ಮಾಡ್ತಿದ್ದು. ನನ್ನ ಕಂಪ್ಲೀಟ್ ಎಜುಕೇಷನ್ ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಲ್ಲ ಬಂದು ನನ್ನ ತಂದೆಗೋಸ್ಕರ. ಓಕೆ. ನಾನು ಹುಟ್ಟಿರೋದೇ ಈ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಇಟ್ಸ್ ಅ ಫ್ಯಾಮಿಲಿ ಬಿಸ್ನೆಸ್. ಸೊ ಬಟ್ ಅವ್ರಿಗೆ ಈ ಟೆನ್ಷನ್ ಆಗಲಿ, ಸಿನಿಮಾ ಇಂಡಸ್ಟ್ರಿ ಭಾಳ ನೀನು ಚೆನ್ನಾಗಿ ಓದಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಅದಕ್ಕೋಸ್ಕರ MBA ಮಾಡಿದ್ದು, ಅದಕ್ಕೋಸ್ಕರ ನಾನು 1 ವರ್ಷ ಹೊರಗಡೆ ಕೆಲಸ ಕೂಡ ಮಾಡಿದ್ದು. ಅದಾದ್ಮೇಲೆ ನಾನು ಹೇಳಿದೆ, ನೀವು ಹೇಳಿದ್ದೆಲ್ಲ ನಾನು ಮಾಡಾಯ್ತಲ್ಲ, ಈಗ ನನಗೆ ಏನು ಬೇಕು ಅದನ್ನು ನಾನು ಮಾಡಬೇಕು, ನನಗೆ ಒಂದು 2 years ಟೈಮ್ ಕೇಳಿ ನಾನು ಶುರು ಮಾಡಿದಾಗ ಆವಾಗ ಆಗಿದ್ದು ಖುಷಿ. ನಾನು ಫಸ್ಟ್ ಖುಷಿನ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದು, ಅದು ಹೇಗೋ ಡಿರೆಕ್ಷನ್ಗೆ ತೊಗೊಂಡು ಹೋಯ್ತು. ಆ್ಯಂಡ್ ಅಗೇನ್ ನಮ್ಮ ತಾಯಿ ಸಪೋರ್ಟ್ ಇತ್ತಲ್ಲಿ, ಅವ್ನು ಮಾಡ್ತಾನೆ ಬಿಡಿ ಅಂತ ಹೇಳಿ ಆ ಸಿನಿಮಾ ನನ್ನ ಕೈ ಕೊಟ್ಟರು. ಅದಾಯಿತು. ಅದೆಲ್ಲ ಮಾಡಿ ನಾನು ಯೂಶ್ವಲಿ ಪ್ರತಿ ಒಂದು ಸಿನಿಮಾಗೂ 2 ವರ್ಷ 3 ವರ್ಷ ಟೈಮ್ ತೊಗೊಳ್ತಾ ಇದ್ದೆ. ಆವಾಗ ನಾನು ಯಾವುದೋ ಒಂದು ಸಲ ಸುವರ್ಣಾಗ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ. ಅಲ್ಲಿ ಅನೂಪ್ ಚಂದ್ರಶೇಖರ್ ಅಂತ ಹೇಳಿ ಬಿಸ್ನೆಸ್ ಹೆಡ್ ಅವತ್ತು ನನ್ನ ಮೀಟ್ ಮಾಡೋಕ್ಕೆ ಬಂದರು. ಸೊ ಮೀಟ್ ಎಲ್ಲ ಮಾಡಿದಾಗ ಆವಾಗ ಒಂದು ಮಾತು ಹೇಳಿದ್ರು ಅವರು, ಒಂದು ವೆಲ್ ಡಿಸಿಪ್ಲಿನ್ ಪ್ರೊಡಕ್ಷನ್ ಹೌಸ್ ನಿಮ್ಮದು, ಸೊ ನೀವು ಯಾಕೆ ಟೆಲಿವಿಷನ್ನಲ್ಲಿ ನಮಗೇನು ಪ್ರೊಡ್ಯೂಸ್ ಮಾಡಿಕೊಡ್ಬಾರ್ದು ಅಂತ ಕೇಳಿದ್ರು. ಸೊ ನಾನು ಮನೆಗೆ ವಾಪಸ್ ಬಂದು ತುಂಬ ಯೋಚನೆ ಮಾಡ್ತಾ ಇದ್ದೆ. ಯಾಕಂದ್ರೆ ನನ್ನ ಜೊತೆ ಕೆಲಸ ಮಾಡೋರು ಎಲ್ಲರೂ ನಾನು ಸಿನಿಮಾ ಮಾಡ್ತಿದ್ದಾಗ ಪಾಪ ಅವ್ರಿಗೊಂದು ಪೇಮೆಂಟ್ ಇರೋದು, ಕೆಲಸ ಮಾಡೋರು, ಇಲ್ಲಾಂದ್ರೆ ಅವ್ರು ಸುಮ್ಮನೆ ಖಾಲಿ ಕೂತಿರೋರು. ಸೊ ನನಗೆ ಐ ಫೆಲ್ಟ್ ವೆರಿ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಸೊ ಏನಾದರೂ ಮಾಡಬೇಕಲ್ಲ ಅಂದಾಗ ನಾವು ಸರಿ ಓಕೆ ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ಅಂತ ಮಾಡಿದ್ರೆ ಇವರೆಲ್ಲರಿಗೂ ಕೆಲಸ ಆಗುತ್ತೆ, ಯಾಕೆ ಮಾಡಬಾರ್ದು ಅಂತ ಹೇಳಿ ಶುರು ಮಾಡಿದ್ದು ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್. ಬಟ್ ನನಗೆ ಆ ಬಿಸ್ನೆಸ್ನ ಕಲ್ತ್ಕೊಳ್ಳೋಕ್ಕೆ ಒಂದು ವರ್ಷ ಬೇಕಾಯಿತು. ಬಿಕಾಸ್ ಯು ನೀಡ್ ಟು ಡೂ ದಟ್ ಕೈಂಡ್ ಆಫ್ ವರ್ಕ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಬಟ್ ದೇರ್ ಅಗೇನ್ ಅಲ್ಲೂ ಅಷ್ಟೇ ಒಂದು ಒಳ್ಳೆ ಟೀಮ್, ಒಳ್ಳೆ ಟೆಕ್ನಿಷಿಯನ್ಸ್. ಫ್ರಾಂಕ್ಲಿ ಸ್ಪೀಕಿಂಗ್ ನನ್ನ ಪ್ರೊಡಕ್ಷನ್ ಹೌಸ್ ಅನ್ನೋದು ಬಿಟ್ಟು ಬೇರೆ ಯಾವುದೇ ಥರವಾದ ನನ್ನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರಲ್ಲ. ಯಾಕಂದರೆ ಆ ಬಿಸ್ನೆಸ್ಸೇ ಬೇರೆ, ಆ ಕತೆ, ಆ ಕ್ರಿಯೇಟಿವಿಟಿ, ಆ ಆಸ್ಪೆಕ್ಟ್ಸೇ ಬೇರೆ, ಅದ್ರ ರಿದಮ್ಮೇ ಬೇರೆ. ಅದು ನನಗೆ ಗೊತ್ತಾಗಲ್ಲ ಅದಷ್ಟು ಸುಲಭವಾಗಿ. ಬಟ್ ಅಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಒಳ್ಳೆ ಟೀಮ್ ಇದೆ. ಸೊ ಆ ಥರ ನಾವು ಶುರು ಮಾಡಿದ್ವಿ, ಎಲ್ರಿಗೂ ಕೆಲಸ ಆಗಬೇಕು ಅಂತ. ಸೊ ನನಗೆ ತುಂಬ ತೃಪ್ತಿ ಕೊಡೋದ್ರೆ ನನ್ನ ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್. ಯಾಕಂದರೆ ಇಲ್ಲಿ ತನಕ ನಾವೊಂದು 9-10 ಸೀರಿಯಲ್ ನಾವು ಪ್ರೊಡ್ಯೂಸ್ ಮಾಡಿರ್ಬೋದು. ಆ್ಯಂಡ್ ದಿನನಿತ್ಯ ನನಗೆ ಆಲ್ಮೋಸ್ಟ್ ಒಂದು 100-150 ಫ್ಯಾಮಿಲೀಸ್ ಅದರಿಂದ ಸಂಪಾದನೆ ಮಾಡ್ಕೊಳ್ತಾರೆ. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ ಅದು ಆ್ಯಕ್ಚುಲಿ. ನೋಡಿದ್ರೆ ವೀಕ್ಷಕರೇ, ಅಣ್ಣ ಅವರು ಅಷ್ಟಿಲ್ಲದೆ ಹೇಳಿದಾರ, ನಿರ್ಮಾಪಕರು ಅನ್ನದಾತರು ಅಂತ. ಪ್ರಕಾಶ್ ಸರ್ ಅವ್ರ ತಂದೆ ರೀತಿ ಅನ್ನದಾತರಾಗಿ ಸಾಕಷ್ಟು ವರ್ಷಗಳ ಕಾಲ ಸಿನಿಮಾ ಸೀರಿಯಲ್ಗಳಿಗೆ ಹಣ ಹಾಕಿ ಒಂದೊಳ್ಳೆ ಪ್ರೊಡಕ್ಷನ್ ಹೌಸ್ ಕೂಡ ಕಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಡೆವಿಲ್ ಸಿನಿಮಾದ ಮೂಲಕ ದೊಡ್ಡ ಮಟ್ಟಕ್ಕೆ ಕಾಲಿಟ್ಟಿದ್ದಾರೆ ಅಲ್ವಾ ಸರ್? ಅದೇ ಎಲ್ಲ ಸಿನಿಮಾನ ಇವಾಗ ನಾವು ಖುಷಿ ಮಾಡಿದ್ವಿ, ರಿಷಿ ಮಾಡಿದ್ವಿ, ಆಮೇಲೆ ಶ್ರೀ, ಆ್ಯಂಡ್ ದೆನ್ ಮಿಲನ ಮಾಡಿದ್ವಿ, ತಿರ್ಗಾ ವಂಶಿ ಆಯಿತು, ತಾರಕ್ ಆಯಿತು, ಗೋಕುಲ್ ಆಯಿತು, ವಿನಯ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಎಲ್ಲ ಸಿನಿಮಾದ ಅದರದೇ ಆದಂಥ ಚಾಲೆಂಜಸ್ ಇದ್ದೇ ಇರುತ್ತೆ. ಆ್ಯಂಡ್ ಯಾವ ಸಿನಿಮಾನು ದೊಡ್ಡದು ಚಿಕ್ಕದು ಅಂತಲ್ಲ, ಸಿನಿಮಾನೇ ಆ್ಯಕ್ಚುಲಿ. ಅದು ದೊಡ್ಡದು ಚಿಕ್ಕದು ಅಂತ ಡಿಸೈಡ್ ಆಗೋದು ನಿಮಗೆ ರಿಲೀಸ್ ಆದಮೇಲೆ. ಸೊ ಎವ್ರಿ ಸಿನಿಮಾ ಇಸ್ ಇಸ್ ವೆರಿ ಬಿಗ್ ಫಾರ್ ಎವ್ರಿ ಮೇಕರ್ ಆ್ಯಕ್ಚುಲಿ. ಅದು ಎಷ್ಟೇ ಬಡ್ಜೆಟ್ ಆಗಿದ್ರು ಅವ್ರಿಗೆ ಅದು ತುಂಬ ದೊಡ್ಡದೆ. ಎಸ್ ಸರ್. ಈ ಕಮಿಂಗ್ ಟು ಡೆವಿಲಿಗೆ ಬರೋದಾದ್ರೆ, ದರ್ಶನ್ ಸರ್ ಅವರ ಬರ್ಡೇಗೆ ಒಂದು ಟೀಸರ್ನ ಲಾಂಚ್ ಮಾಡ್ತೀರಾ. ಆ ಟೀಸರಲ್ಲಿ ಒಂದು ಡೈಲಾಗ್ ಇರುತ್ತೆ, ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲ್ಲದಕ್ಕೆ ಬಲು ಕೋಪ ಬರುವುದು ಅಂತ. ಅದನ್ನ ಜನರಲಿ ಕೇಳಿಸ್ಕೊಂಡಾಗ ನಾನು ಇದನ್ನ ವಿವಾದ ಮಾಡಬೇಕು ಅಂತ ಕೇಳ್ತಾ ಇಲ್ಲ, ಜನರಲಿ ಅನಿಸಿದ್ದು ದರ್ಶನ್ ಸರ್ನ ವೈಯಕ್ತಿಕ ಜೀವನದಲ್ಲಿ ಮಾಧ್ಯಮಗಳು ಜಾಸ್ತಿ ತಲೆ ಹಾಕ್ತಿದ್ದಾವೆ ಅನ್ನೋ ಥರ ಇತ್ತು. ಸೊ ಇದು ಇಂಟೆನ್ಷನಲಿ ಈ ಡೈಲಾಗ್ ಇಟ್ರ ಅಂತ ಒಂದಷ್ಟು ಪ್ರಶ್ನೆಗಳು ಮೂಡ್ತು. ನಾನು ಯಾವಾಗಲೂ ಹೇಳೋ ಹಾಗೆ, ಎಸ್ಪೆಷಲಿ ನಾನು ಡೆವಿಲ್ ಸಿನಿಮಾಲಿ ನಾನು ಆ್ಯಕ್ಚುಲಿ ತುಂಬ ಕ್ಲಿಯರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬೇರೆ, ಪರ್ಸ್ನಲ್ ಲೈಫ್ ಬೇರೆ. ಓಕೆನಾ? ಇನ್ಫ್ಯಾಕ್ಟ್ ದರ್ಶನ್ ಅವರು ಸೆಟ್ಟಿಗೆ ಬಂದಾಗ ಈಸ್ ಅನ್ ಆ್ಯಕ್ಟರ್, ನಾನು ಡೈರೆಕ್ಟರ್. ಅದ್ರ ಆಚೆಗೆ ನಾವು ಫ್ರೆಂಡ್ಸು, ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡ್ಸು, ನಾವು ಏನು ಬೇಕಾದ್ರೆ ಹೇಳ್ಬೋದು. ಬಟ್ ಅಲ್ಲಿ ಬಂದಾಗ ಅವರು ಪ್ರೊಫೆಷ್ನಲ್ಲು, ನಾನು ಪ್ರೊಫೆಷ್ನಲ್ಲು. ಅವ್ರದ್ದು ಕಮಿಟ್ಮೆಂಟ್ ಇರುತ್ತೆ, ನನ್ನದೇ ಆದಂಥ ಕಮಿಟ್ಮೆಂಟ್ ಇರುತ್ತೆ. ಆ ಕಮಿಟ್ಮೆಂಟಿಂದಾನೇ ನಾವು ಸಿನಿಮಾನ 80 ದಿನದೊಳಗಡೆ ಇಷ್ಟು ದೊಡ್ಡ ಸಿನಿಮಾನ ನಾವು ಫಿನಿಷ್ ಮಾಡೋಕ್ಕೆ. ದೊಡ್ಡ ಸಿನಿಮಾ ಅಂದ ತಕ್ಷಣ ಆ ಥರ ನಾನು ಹೇಳ್ತಿಲ್ಲ.
ನಂಬರ್ ಆಫ್ ಡೇಸ್ ಅಂದರೆ ಅಷ್ಟು ಜಾಗಗಳಲ್ಲಿ ನಾವು ಅದನ್ನ ಶೂಟ್ ಮಾಡಬೇಕಿತ್ತು, ಅಷ್ಟು ಸೆಟ್ಗಳು ಹಾಕಬೇಕಿತ್ತು, ಬೇರೆ 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 ಆ ಥರ ಒಂದು ಆ ಕಥೆಯಲ್ಲಿ ಆ ರೂಟೇ ಆ ಥರ ಇತ್ತು. ಸೊ ಅದನ್ನ ಮಾಡೋಕ್ಕೆ ಇಟ್ ವಾಸ್ ನಾಟ್ ಈಸಿ ಟಾಸ್ಕ್. ಸೊ ಹಾಗಾಗಿ ಪ್ರತಿಯೊಂದು ವಿಷಯನೂ ಆ ಥರನೇ ಇದಾದಾಗ ಆ್ಯಂಡ್ ದರ್ಶನ್ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ, ಆ ಒಂದು ರೀಚ್ ಇದ್ದ ಮೇಲೆ ಐ ಥಿಂಕ್ ಎಲ್ಲರೂ ಏನಾದರೂ ಒಂದು ಅದಕ್ಕೆ ಕನೆಕ್ಟ್ ಮಾಡೋಕ್ಕಾಗಲಿ ಇಲ್ಲ ಏನಾದರೂ ಒಂದು ಮಾಡೋಕ್ಕೆ ಅಂತ ನೋಡ್ತಾರೆ. ಬಟ್ ಐ ಸಿನ್ಸಿಯರ್ಲಿ ಟೆಲ್ ದೆಮ್ ಆ್ಯಂಡ್ ರಿಕ್ವೆಸ್ಟ್ ದೆಮ್, ನೋ, ಸಿನಿಮಾ ಇಸ್ ಡಿಫ್ರೆಂಟ್, ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್. ಇದೆರಡು ಯಾವುದೇ ಕಾರಣಕ್ಕೂ ನೀವು ಮ್ಯಾಚ್ ಮಾಡಬಾರ್ದು. ನೀವು ಸಿನಿಮಾಲಿ ನೀವು ಯಾವುದೇ ಡೈಲಾಗ್ ಕೇಳ್ಬೋದು, ಏನೇ ಆಗ್ಬೋದು, ಅವ್ರ ಪರ್ಸೋನಾ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಎಲ್ಲರೂ ಅದ್ರಲ್ಲಿ ಏನಾದ್ರು ಒಂದು ಹುಡುಕ ಪ್ರಯತ್ನ ಮಾಡ್ತಾರೆ. ಇನ್ಫ್ಯಾಕ್ಟ್ ನೀವು ಕೂಡ ಒಂದು ಕ್ಲಾರಿಫೈ ಮಾಡಿದ್ರಿ ಮೊನ್ನೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗು ಅದೊಂದು ಇನ್ಸಿಡೆಂಟ್ ಮೊದಲು ನಡೆದಿತ್ತು ಅನ್ನೋದಕ್ಕೆ ನನ್ನ ಗಮನಕ್ಕೆ ನನಗೆ ಅದು ಗೊತ್ತೇ ಇರಲಿಲ್ಲ ಅದು ಆಕ್ಚುಲಿ. ಸೊ ಅದನ್ನ ಮಾತಾಡಿದಾಗಲಿ, ಅದ್ರ ಬಗ್ಗೆ ಚರ್ಚೆ ಆದಾಗಲಿ, ಸೊ ನನಗೆ ಇದು ಯಾಕೆ ಏನಕ್ಕೆ ಇಷ್ಟು ಬೇಗ ಅದನ್ನ ಕರೆಕ್ಟ್ ಮಾಡ್ಕೊಂಡು ಬಿಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಕ್ಯಾರೆಕ್ಟರ್ಗೆ ಅದು ಬೇಕು, ಸಿನಿಮಾಗೆ ಅದು ಬೇಕು. ನೀವು ದ ಡೆವಿಲ್ ಸಿನಿಮಾನ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡೋದೇ ಅದು, ಸಿನಿಮಾ ಥರ ನೋಡಿ. ಯಾವುದೇ ಕಾರಣಕ್ಕೂ ನೀವು ಅದನ್ನು ಬೇರೆ ಪರ್ಸನಲ್ ಅಜೆಂಡಾಸ್ಗೆ ಅದನ್ನ ಕನೆಕ್ಟ್ ಮಾಡೋಕ್ಕೆ ನೋಡಬೇಡಿ. ಎಸ್ ಸರ್. ದರ್ಶನ್ ಅವರ ಸಿನಿಮಾ ಅಂತಂದಾಗ ಒಂದು ಆ್ಯಕ್ಷನ್ಗೆ ಜಾಸ್ತಿ ಪ್ರಯೋಜನ ಇರುತ್ತೆ ಅಂತಕ್ಕಂಥದ್ದು. ನಿಮ್ಮ ಸಿನಿಮಾ ಅಂತ ಬಂದಾಗ ನಿಮ್ಮ ನಿಮ್ಮ ಸಿನಿಮಾಗಳ USP ಪಾಯಿಂಟ್ಸ್ ಏನಪ್ಪ ಅಂತಂದಾಗ ಫ್ಯಾಮಿಲಿ ಆಡಿಯನ್ಸ್. ಸೊ ಈ ಸಿನಿಮಾದಲ್ಲಿ ನಾವು ಏನನ್ನ ನಿರೀಕ್ಷೆ ಮಾಡ್ಬೋದು ಸರ್ ಡೆವಿಲ್ ಸಿನಿಮಾದಲ್ಲಿ? ನೋಡಿ, ಈಗ ವಂಶೀಲು ಕೂಡ ಫ್ಯಾಮಿಲಿ ಎಲಿಮೆಂಟ್ಸು ಇತ್ತು, ತುಂಬ ಅದ್ಭುತವಾದಂಥ ಒಂದು ಕಥೆನೂ ಇತ್ತು, ಆ್ಯಕ್ಷನು ಇತ್ತು. ಆ ಯಾವ ಕಥೆಗಳಿಗೆ ಏನು ಡಿಮಾಂಡ್ಸ್ ಇದೆಯೋ ಅದನ್ನೇ ನಾವು ನೆರವೇರ್ಸೋಕ್ಕೆ ಟ್ರೈ ಮಾಡ್ತೀವೋ ಹೊರತು ಈಗ ಸುಮ್ಮನೆ ಬೇಡ ಅಂತ ಒಂದು ಜಾಗದಲ್ಲಿ ನಾವು ಫೈಟ್ ತುರ್ಕೋಕ್ಕಾಗಲ್ಲ. ಈಗ ಮಿಲನ ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಕಥೆ. ಸೊ ಅಲ್ಲಿ ಕೂಡ ನೀವು ಅಪ್ಪು ಅವರು ಚೆನ್ನಾಗಿ ಫೈಟ್ ಮಾಡ್ತಾರೆ ಅಂತ ನಾವು ಫೈಟ್ ಹಾಕಿಲ್ಲ. ಆ ಜಾಗದಲ್ಲಿ ಫೈಟ್ಸ್ ಅವಶ್ಯಕತೆ ಇತ್ತು, ಅದನ್ನು ನಾವು ಅದನ್ನ ನೆರವೇರಿಸಿದ್ದೀವಿ. ಡೆಫಿನೆಟ್ಲಿ ನಿಮಗೆ ದ ಡೆವಿಲ್ ಅಂತ ಸಿನಿಮಾ ಬಂದಾಗ ಟೈಟಲ್ಲೇ ಮಾಸ್ ಟೈಟಲ್ ಆ್ಯಂಡ್ ಕಥೆ ಮಾಸ್ ಕಥೆ, ಆ್ಯಂಡ್ ಅಲ್ಲಿ ನಮಗೆ 4 ಆ್ಯಕ್ಷನ್ ಸೀಕ್ವೆನ್ಸಸ್ ಅವಶ್ಯಕತೆ ಇದೆ, ಅಳವಡಿಸ್ಕೊಂಡಿದ್ದೀವಿ. ಹೌದು, 3 ದೊಡ್ಡ ಫೈಟ್ ಇರುತ್ತೆ, ಒಂದು ಚಿಕ್ಕದಿರುತ್ತೆ. ಈ ಸಿನಿಮಾದಲ್ಲಿ ಟೆಕ್ನಿಕಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರ, ಬೋಲ್ಟ್ ಕ್ಯಾಮ್ರಾನೆಲ್ಲ ಯೂಸ್ ಮಾಡಿದ್ರ. ಸೊ ಅದು ಕ್ಯಾಮ್ರಾನ ಯೂಸ್ ಮಾಡ್ತೀವಿ ಅಂತಲ್ಲ, ಅದಕ್ಕೆ ತಕ್ಕನಾಗಿ ಕಲಾವಿದ್ರು ಕೂಡ ಮೋಲ್ಡ್ ಆಗ್ಬೇಕಂತೆ. ನನಗೆ ಸುಧಾಕರ್ ಸರ್ ಜೊತೆ ಒಂದು ಸಂದರ್ಶನ ಮಾಡ್ತಿರ್ಬೇಕಾದ್ರೆ ಅವ್ರು ಡಿಟೇಲ್ಡ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ಆ ಎಕ್ಸ್ಪೆರಿಮೆಂಟ್ಸ್ ಏನೆಲ್ಲ ಮಾಡಿದಿರಿ ಸರ್ ಸಿನಿಮಾದಲ್ಲಿ? ಯಾವುದೇ ಒಂದು ಸಿನಿಮಾ ನಾನು ಶುರು ಮಾಡಬೇಕಾದ್ರೂ ನನ್ನ ಟೆಕ್ನಿಷಿಯನ್ಸ್ ಜೊತೆ ನನ್ನ ಡಿಸ್ಕಷನ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಎಲ್ಲರೂ ಸೇರಿ ಅವ್ರ ಇನ್ಪುಟ್ಸ್ ಕೊಟ್ಟರೆ ನಮಗೆ ಔಟ್ಪುಟ್ ಸಿಗೋದು. ಹಾಗೆ ಈಗ ನಾನು ಸುಧಾಕರ್ ಅವ್ರನ್ನ ಕೇಳಿದೆ, ಓಕೆ ಏನು ಇಲ್ಲ ಸರ್ ಇದು ಮಾಡಬೇಕು. ನಾನು ಅವ್ರಿಗೆ ಹೇಳೋದು ಇಷ್ಟೇ, ನೀವು ಖರ್ಚು ಮಾಡಿ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು. ನೀವು ಏನೇ ಖರ್ಚು ಮಾಡಿದ್ರು ಸಿನಿಮಾಗೆ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು. ಆ ಥರ ಇದ್ದರೆ ಮಾತ್ರ ನೀವು ತೊಗೊಂಡು ಬನ್ನಿ. ಆ್ಯಂಡ್ ಅದರ ಆಗು ಹೋಗುಗಳು, ಅದರಿಂದ ನಮಗೆ ಎಷ್ಟು ಟೈಮ್ ಆಗುತ್ತೆ, ಆ ಶಾರ್ಟ್ ಬ್ಯೂಟಿ ಏನು ಬರುತ್ತೆ, ಇಸ್ ಇಟ್ ವರ್ತ್ ಆರ್ ನಾಟ್, ಇಷ್ಟು ಡಿಸ್ಕಷನ್ಸ್ನ ನಾವು ಮಾಡಿ ನಾನು ದರ್ಶನ್ಗೂ ಎಕ್ಸ್ಪ್ಲೈನ್ ಮಾಡೋದು, ಈ ಥರ ಇದೆ, ಒಂದೊಂದು ಶಾರ್ಟ್ಗೆ ನಿಮ್ಗೆ 1.5 ಗಂಟೆ 2 ಗಂಟೆ ಆಗುತ್ತೆ. ನೀವು ಕೂತ್ಕೊಳ್ಬೇಕು, ಅದನ್ನು ಮಾರ್ಕಿಂಗ್ಸ್ ಮಾಡ್ಕೊಳ್ಬೇಕು, ಆ ಪೇಷನ್ಸ್ ಇರಬೇಕು ನಿಮಗೆ. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಆ ಥರ ಕ್ಯಾಮ್ರಾಸ್, ಆಮೇಲೆ ಸಾಂಗ್ಸಲ್ಲೂ ಅಷ್ಟೇ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ನ ಎಲ್ಲ ನಾವು ಯೂಸ್ ಮಾಡಿದ್ದೀವಿ. ಯಾಕಂದರೆ ಯು ನೀಡ್ ಟು ಬಿ ಅಪ್ಡೇಟೆಡ್. ಸೊ ದಟ್ ವಿ ಡೆಫಿನೆಟ್ಲಿ ಹ್ಯಾವ್ ಡನ್. ದರ್ಶನ್ ಸರ್ ಅವರ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಅವ್ರಿಗೆ ಯಾರಾದರೂ ಕನೆಕ್ಟ್ ಆದರೆ ಟೆಕ್ನಿಷಿಯನ್ಸು ಅವ್ರ ಜೊತೆ ಪದೇ ರಿಪೀಟೆಡ್ಲಿ ಕಾಂಬಿನೇಷನ್ಸ್ ವರ್ಕ್ ಮಾಡ್ತಾರೆ. ಸೊ ಸುಧಾಕರ್ ಅವರು ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಬ್ಯಾಕ್ ಟು ಬ್ಯಾಕ್ ಅವರು ದರ್ಶನ್ ಸರ್ ಜೊತೆ ಸಿನಿಮಾಗಳಲ್ಲಿ ಮಾಡ್ತಾ ಇದ್ರು. ಆ ಕಂಫರ್ಟ್ನೆಸ್ ಜಾಸ್ತಿ ಆಗಿತ್ತು, ಹಾಗಾಗಿ ವಿಜುವಲೈಸೇಷನ್ ತುಂಬಾ ರಿಚ್ ಆಗಿ ಬಂದಿದೆ. ಇಲ್ಲ, ಆ್ಯಕ್ಚುಲಿ ಸುಧಾಕರ್ ಅವ್ರನ್ನ ಹಾಕೊಂಡಿದ್ದ ದರ್ಶನ್ ಯಾವತ್ತೂ ಹೇಳಿರಲಿಲ್ಲ. ಓಕೆ, ಅದರಲ್ಲ ಇಂಟರ್ಫಿಯರ್ ಆಗಲ್ಲ ದರ್ಶನ್. ಓಕೆ, ಈ ನೆವರ್ ಇಂಟರ್ಫಿಯರ್ಸ್. ಆ್ಯಕ್ಚುಲಿ ನಾನು ಕಾಟೇರಲ್ಲಿ ಅವ್ರ ಕೆಲಸ ನೋಡಿದ್ದೆ, ನಂಗೆ ಇಷ್ಟ ಆಗಿತ್ತು. ಸೊ ನಾನು ಹೇಳಿದೆ ದರ್ಶನ್ ಅವ್ರಿಗೆ ಸುಧಾಕರ್ನ ಹಾಕ್ಕೊಡೋಣ ಅಂತ. ಆವಾಗ ಅವರೇ ಮಾತಾಡಿದ್ರು, ಹೌದಾ ನಾನೇ ಮಾತಾಡಿ ಹೇಳ್ತೀನಿ ಬಿಡು, ಬಂದು ಮೀಟ್ ಮಾಡ್ತಾರೆ ಅಂತ. ಸೊ ಹಾಗೆ ಅವ್ರನ್ನ ನಾವು ಕಾಸ್ಟ್ ಮಾಡಿದ್ವಿ ಸಿನಿಮಾಲಿ. ಇನ್ನು ಮೋಹನ್ ಬಿ ಕೆರೆ ಅವರು ಸುಮಾರು ಸಿನಿಮಾಗಳಿಗೆ ಆರ್ಟ್ ವರ್ಕ್ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಅವರ ಆರ್ಟ್ ವರ್ಕ್ ನಿಜವಾಗ್ಲೂ ಅಪ್ರಿಷಿಯಬಲ್. ಎಸ್ಪೆಷಲ್ ಅಲಹೋಮರ ಸಾಂಗ್ ಅಲ್ಲಿ ಆ ಕ್ಯಾಮ್ರಾ ಹೆಂಗ್ ಇಡಕ್ ಸಾಧ್ಯ ಆಯ್ತು ಅಂತಾನೆ ಗೊತ್ತಾಗಲ್ಲ. ಕಂಪ್ಲೀಟ್ ಗ್ಲಾಸ್ ಇದೆ, ಆದ್ರೂ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ಮಾಡ್ಕೊಟ್ಟಿದ್ದಾರೆ. ಇಲ್ಲ, ಅದು ಬೋತ್ ಮೋಹನ್ ಬಿ ಕೆರೆ ಅಂಡ್ ಸುಧಾಕರ್ ಅವರಿಬ್ರು ಕೂತು ಪ್ಲಾನ್ ಮಾಡಿದ್ದನ್ನ. ಲೈಟಿಂಗ್, ಹೌದು. ಆಕ್ಚುಲಿ ನಾನು ಸಾಂಗ್ ಏನಾದ್ರು ಒಂದು ಎಕ್ಸ್ಕ್ಲೂಸಿವಿಟಿ ಬೇಕು ಅಂದಾಗ ಅವ್ರು ತರೋರು. ಆಕ್ಚುಲಿ ಸುಧಾಕರ್ ಸರ್ ಈ ಪ್ಯಾಟರ್ನ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಅದು ಕಥೆಗೆ ಹೊಂದ್ಕೊಳ್ಳೋದಾಗುತ್ತೆ ಅಂದರೆ ಐ ಆಮ್ ಆಲ್ವೇಸ್ ಗೇಮ್ ಆ್ಯಕ್ಚುಲಿ. ಸೊ ಓಕೆ ಪ್ಲ್ಯಾನ್ ಮಾಡಿ ಅಂತ ಹೇಳಿ ಆ ಥರ ಅದು ಕನ್ಸೀವ್ ಆಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ.
ಸಾಂಗ್ಸು ಸರ್ ಈಗ ಫಸ್ಟ್ ಬಿಟ್ಟಿದ್ದೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗ್ ನೋಡಿದ ತಕ್ಷಣನೇ ಎಲ್ಲ ಒಂಥರ ನೂರಾರು ಜನ ಡ್ಯಾನ್ಸರ್ಸು ಮಿಡ್ಡಲ್ಲಿ ಒಂಥರ ಒಂದು ಒಂದು ಡೈಮಂಡ್ ಹೊಡೆದಂಗೆ ದರ್ಶನ್ ಸರ್ಗೆ ಒಂದು ರೆಡ್ ಜಾಕೆಟ್ ಹಾಕಿ ನಿಲ್ಸಿದ್ರಿ. ಅಷ್ಟು ಜನನ ಹ್ಯಾಂಡಲ್ ಮಾಡೋದು ಈಸಿ ಅಲ್ಲ, ಅದೊಂದು ದೊಡ್ಡ ವೇರ್ ಹೌಸಲ್ಲೇ ನಾವು ಶೂಟ್ ಮಾಡಿದ್ರೆ. ಆ್ಯಕ್ಚುಲಿ ಸಂತು ಮಾಸ್ಟರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದರು. ಆ್ಯಂಡ್ ಪ್ರತಿಯೊಂದು ಒಬ್ಬ ಕೊರಿಯೋಗ್ರಾಫರ್ಗೂ ಒಂದು ಆಸೆ ಇರುತ್ತೆ, ಸರ್ ಇದು ಒಂದು ಮಾಸ್ ಸಾಂಗಲ್ಲ ಸರ್, ನನಗೆ 500 ಜನ ಡ್ಯಾನ್ಸರ್ಸ್ ಬೇಕು. ನಾವೆಲ್ಲ ಅದೇ ಹೇಳೋದು, ಹಾಕಿದ್ಮೇಲೆ ನನಗೆ ಅದು ಕಾಣಿಸ್ಬೇಕು ಸ್ಕ್ರೀನಲ್ಲಿ, ಅದಿದ್ದರೆ ನೀವು ಮಾಡಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ಸೊ ಹಾಗೆ ಬಂದರು, ಮಾಡಿದ್ರು. ಅವರೆಲ್ಲರಿಗೂ ಏನಂದರೆ ದರ್ಶನ್ ಅವ್ರಿಗೇನೋ ಒಂದು ನಾವು ಮಾಡ್ತಾ ಇದೀವಿ ಅನ್ನೋದೇ ಅವ್ರಿಗೊಂದು ಎಕ್ಸೈಟ್ಮೆಂಟ್, ಒಂದು ಎಂತೂಸಿಯಾಸಮ್ ಅವ್ರಿಗೆ. ಜೊತೆಗೆ ಅವ್ರಿಗೆ ಏನು ಬೇಕು ಅಂತ ನಾವು ಒದಗಿಸ್ಕೊಟ್ಬಿಟ್ರೆ ಅವ್ರಿಗೆ ಇನ್ನೂ ಒಂದು ಖುಷಿ ಜಾಸ್ತಿ, ಆ್ಯಕ್ಚುಲಿ ಇನ್ನೂ ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು ಸಂತು ಬ್ಯೂಟಿಫುಲ್ ಆಗಿ. ಸೊ ದಟ್ ಇಸ್ ಹೌ ಇಟ್ ವರ್ಕ್ಡ್ ಔಟ್. ಇನ್ಫ್ಯಾಕ್ಟ್ ಕೊರಿಯೋಗ್ರಾಫರ್ ಸಂತು ಅವರು ಒಬ್ಬ ಬೆಸ್ಟ್ ಟೆಕ್ನಿಷಿಯನ್ ಅಂತ ಗುರುತಿಸ್ಕೊಳ್ಳೋದಕ್ಕೆ ಕಾರಣ ದರ್ಶನ್ ಅವರ ಅಗೈನ್ ರಾಬರ್ಟ್ ಸಿನಿಮಾ ಕಾರಣ. ಇವತ್ತಿಗೂ ಅವ್ರನ್ನ ರಾಬರ್ಟ್ ಸಂತು ಅಂತಂದೇ ಕರೀತಾರೆ. ಸೊ ಬ್ಯಾಕ್ ಟು ಬ್ಯಾಕ್ ದರ್ಶನ್ ಸರ್ ಜೊತೆ ಕೆಲಸ ಮಾಡ್ತಿದ್ದಾರೆ. ಒಂದು ಸಾಂಗ್ ಮಾಡಬೇಕು ಅಂತ ಬಂದ್ರಂತೆ, ಬಟ್ ಕೋಇನ್ಸಿಡೆಂಟ್ ಆಗಿ ಟೈಟಲ್ ಕಾರ್ಡ್ ಎಲ್ಲ ಅವ್ರದೇ ಆಗ್ಬಿಟ್ಟಿದೆ, ಎಲ್ಲ ಸಾಂಗ್ಸ್. ಅಂದರೆ ಆ್ಯಕ್ಚುಲಿ ಅದು ಹಾಗೆ ಬಂದಿದ್ದವರು. ಆ್ಯಂಡ್ ಅವ್ರ ಜೊತೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಯಾವಾಗಲೂ ಅಷ್ಟೇ ಒಬ್ಬ ಟೆಕ್ನಿಷಿಯನ್ಗೆ ನಾನು ಏನೋ ಮಾಡಬೇಕು ಅನ್ನೋ ಒಂದು ಹಸಿವು ಇರುತ್ತೆ ಗೊತ್ತಾ, ಅದು ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಸಂತು ಸರ್ ಬೇರೆ ಸಂತು ಬಾ ಇನ್ನೊಂದು ಸರಿ ಕೂತ್ಕೊಳ್ಳೋಣ ಡಿಸ್ಕಸ್ ಮಾಡೋಣ ಅಂದಾಗ ಅವರು ಹೋಗೋರು, ಒಂದು ಹೋಮ್ವರ್ಕ್ ಮಾಡ್ಕೊಂಡು ಬರೋರು, ಸರ್ ಇಂದ ಹೀಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ ಅಂತ. ಸೊ ಅವರ ಡೆಡಿಕೇಶನ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹೀ ಲ್ಯಾಂಡೆಡ್ ಅಪ್ ಡೂಯಿಂಗ್ ಆಲ್ ದ ಸಾಂಗ್ಸ್. ಸೂಪರ್ ಸರ್. ಇನ್ಫ್ಯಾಕ್ಟ್ ನೀವು ಇದರಲ್ಲಿ ಒಂದು ಸಾಂಗ್ ಮಾಡ್ಕೊಂಬಂದ್ರಿ ಥಾಯ್ಲೆಂಡಲ್ಲಿ, ಒಂದೇ ಒಂದು ಸಲ, ಅದು ರೊಮ್ಯಾಂಟಿಕ್ ಸಾಂಗು. ಅದನ್ನು ಕೂಡ ಅವರೇ ಕೊರಿಯೋಗ್ರಫಿ ಮಾಡಿದ್ದು. ಬಟ್ ನನಗೆ ಡ್ಯಾನ್ಸಿಂಗ್ ನಂಬರ್ಸ್ಗಿಂತ ಅದು ಸ್ವಲ್ಪ ಟಫ್ ಅನಿಸ್ತು ಅಂತ ಹೇಳ್ತಿದ್ರು. ಅಂದ್ರೆ ಮಾಂಟೇಜಸ್ ಮಾಡುವಾಗ ಸ್ವಲ್ಪ ವರ್ಕ್ ಜಾಸ್ತಿ ಮಾಡಬೇಕಾಗುತ್ತೆ, ಹೋಮ್ ವರ್ಕ್ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಯಾಕೆ ಅವ್ರು ಮದುವೆ ಆಗಿದ್ದಾರಲ್ಲ, ರೊಮ್ಯಾನ್ಸ್ ಯಾಕೆ ಕಷ್ಟ ಅಂತ ಗೊತ್ತಿಲ್ಲ. ಚೆನ್ನಾಗಿ ಮಾಡಿದಾರಲ್ಲ. ಹೌದು, ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಒಂದಷ್ಟು ಹಡಲ್ಸ್ ಆಯ್ತಂತೆ ನಿಮ್ಗೆ, ಸ್ಟಾರ್ಮ್ ಎಲ್ಲ ಬಂದು. ಅದ್ರ ಮಧ್ಯೆ ಅದನ್ನ ಶೂಟ್ ಮಾಡ್ಕೊಂಡ್ ಬಂದಿದ್ದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಅವತ್ತು ನಾವು ಶೂಟಿಂಗ್ ಪ್ಯಾಕಪ್ ಮಾಡಬೇಕಾಗಿತ್ತು. ಆ್ಯಂಡ್ ವಿದಿನ್ 20 ಮಿನಿಟ್ಸ್ ನಾವು ಆ ಕಡೆಗೆ ಹೋಗಿ ಸೇರ್ಬೇಕಿತ್ತು, ದಡಕ್ಕೆ ಹೋಗಿ ಸೇರ್ಬೇಕಿತ್ತು. ಆ್ಯಂಡ್ ಟಾರ್ನೇಡೋ ಅಂತ ಬಂದಾಗ ನಿಮಗೆ ಸೀನ ಮಾತಾಡ್ಸೋಕ್ಕೆ ಆಗಲ್ಲ, ಅದ್ರ ರೇಜೇ ಬೇರೆ ಇರುತ್ತೆ, ಫ್ಯೂರಿನೇ ಬೇರೆ ಇರುತ್ತೆ. ತುಂಬ ಜನಕ್ಕೆ ಅದು ಟೆನ್ಷನ್ ಆಗ್ಬಿಟ್ಟಿತ್ತು. ಮಾತ್ರ ನಾವು ಆ ಕಡೆ ಹೋಗಿ ತಲುಪಿದ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು. ಸೊ ಹೋದ್ವಿ, ಹೆಂಗೋ ದೇವ್ರು ಕಾಪಾಡಿದ್ರು. ಆ ಕಡೆ ಹೋದ್ವಿ, ತಿರ್ಗಿ ಮಾರನೇ ದಿವಸ ಬಂದ್ವಿ, ಶೂಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿದ್ವಿ. ಎಷ್ಟು ಅವರ್ ಜರ್ನಿ ಮಾಡ್ತಿದ್ರಿ ಸರ್ ಬೋಟಲ್ಲಿ ಈ ಕಡೆಯಿಂದ ಆ ಕಡೆಗೆ? ಯಾಕಂದ್ರೆ ಐಲ್ಯಾಂಡ್ಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಪ್ರತಿ ಸಲ ಬೇರೆ ಬೇರೆ ಕಡೆ ಇರ್ತಾ ಇತ್ತು. ಐ ಮೀನ್ ಒಂದು 30 ಮಿನಿಟ್ಸ್ ಇಂದ ಹಿಡಿದು ಒಂದೊಂದ್ಸಲ 1.5 ಗಂಟೆ ಕೂಡ ನಾವು ಟ್ರಾವೆಲ್ ಮಾಡಿದ್ವಿ. ಓಕೆ, ಕ್ರಾಬಿ ಐಲ್ಯಾಂಡ್ ಸುತ್ತಮುತ್ತಲ, ಕ್ರಾಬಿ, ಫಿಫಿ. ಓಕೆ. ದರ್ಶನ್ ಅವರ ರೀಸೆಂಟ್ ಸಿನಿಮಾಗಳಲ್ಲಿ ಕನ್ನಡದ ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಅವರು ಒಂದು ಮಾತು ಹೇಳ್ತಾರಂತೆ. ಸೊ ಆ ನಿಟ್ಟಿನಲ್ಲಿ ಈ ಸಿನಿಮಾದಲ್ಲೂ ಕೂಡ ಅಪ್ಪಟ ಒಬ್ಬ ಕನ್ನಡ ಹೆಣ್ಮಗಳಿಗೆ ನೀವು ಅವಕಾಶ ಕೊಟ್ಟಿದ್ದೀರ. ರಚನಾ ರೈ ಒಂದು ತುಳು ಸಿನಿಮಾ ಮಾಡಿದ್ರು. ಸೊ ನಿಮ್ಮ ಮೂಲಕ ಅವ್ರು ಇಂಟ್ರಡ್ಯೂಸ್ ಆಗಿರ್ತಕ್ಕಂಥದ್ದು ನಿಮ್ಮ ಬ್ಯಾನರಲ್ಲಿ. ಟ್ಯಾಲೆಂಟ್ಗೆ ಬೇಸಿಕ್ಲಿ ಎಲ್ಲದರಲ್ಲೂ ಅಷ್ಟೇ, ನಿಮಗೆ ಟ್ಯಾಲೆಂಟ್ ಬೇಕು. ಸುಮಾರು ಆರ್ಟಿಸ್ಟ್ ಬಂದು ಅದಕ್ಕೆ ಆಡಿಷನ್ ಮಾಡಿದರು, ಅವರು ಬಂದರು, ಆಡಿಷನ್ ಮಾಡಿದ್ರು. ಫಸ್ಟ್ ಆಡಿಷನ್ ನಮ್ಗೆ ತುಂಬ ಇಷ್ಟ ಆಯಿತು. ಅವ್ರ ಡೆಡಿಕೇಶನ್ ಆಗಲಿ, ಅವರು ಆ್ಯಕ್ಟ್ ಮಾಡಿದ್ರಂಥ ರೀತಿ ನಮ್ಗೆ ತುಂಬ ಇಷ್ಟ ಆಯಿತು. ಸೊ ಇನ್ನೊಂದು ರೌಂಡ್ ನಾವು ಕರೆಸ್ಕೊಂಡ್ವಿ, ಇನ್ನೊಂದು ರೌಂಡ್ ನಾವು ಮಾತಾಡಿದ್ವಿ. ಅದೆಲ್ಲ ಆದಮೇಲೆ ಆ ಪಾತ್ರಕ್ಕೆ ತುಂಬ ಸೂಕ್ತವಾಗಿದ್ದರು, ಅವರು ಸೆಲೆಕ್ಟ್ ಆದರು. ಒಂದೇ ಒಂದು ಸಾಂಗ್ ಅವ್ರದ್ದು ರಿಲೀಸ್ ಆಗಿದ್ದು, ಆ ಸಾಂಗ್ ನೋಡಿ ಅವರಿಗೆ ಪಕ್ಕದ ತೆಲುಗು ಇಂಡಸ್ಟ್ರಿಯಿಂದ ಒಂದು ದೊಡ್ಡ ಸಿನಿಮಾಗೆ ಒಂದು ಬಿಗ್ ಬ್ಯಾನರ್ ಇಂದ ಅವ್ರಿಗೊಂದು ಅವಕಾಶ ಬಂದಿದೆ. ಅಂದರೆ ಒಂದು ಸಿನಿಮಾ ರಿಲೀಸ್ ಆಗೋಕ್ಕೂ ಮೊದಲೇ ಅವ್ರಿಗೊಂದು ಇನ್ನೊಂದು ಸಿನಿಮಾಗೆ ಅವಕಾಶ ಸಿಕ್ಕಿದೆ, ಅದು ಬೇರೆ ಭಾಷೆಯಲ್ಲಿ ಒಂದು ದೊಡ್ಡ ಸ್ಟಾರ್ ಜೊತೆ ಅಂತಂದಾಗ ಆ ಕ್ರೆಡಿಟ್ ಎಲ್ಲ ಆ್ಯಕ್ಚುಲಿ ನಿಮಗೆ ಈ ಇಡೀ ಟೀಮ್ಗೆ ಸೇರಬೇಕು ಸರ್. ನಾವು ಆ ಥರ ಕ್ರೆಡಿಟ್ ತೊಗೊಳಕ್ಕಾಗಲ್ಲ, ಯಾಕಂದರೆ ಈಗ ಅವ್ರು ಕಾಣಿಸ್ಕೊಂಡಿದ್ದಾರೆ. ಬಟ್ ಅದರಿಂದ ಎಷ್ಟು ವರ್ಷದ ಅವ್ರಿಗೆ ಜರ್ನಿ ಇದೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಸೈಕಲ್ ಹೊಡೆದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲ, ನಮ್ಗೆ ಅದು ಗೊತ್ತಿರಲ್ಲ. ಬೇಸಿಕಲಿ ನಾವು ಇಲ್ಲಿಂದ ನೋಡ್ತಾ ಇದ್ದೀವಿ ಅವ್ರನ್ನ ಅಷ್ಟೇ. ಬಟ್ ಅದು ಇಲ್ಲಿಂದ ಸಿಕ್ಕಿದೆ ಅಂತ ಹೇಳಿದ್ರೆ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಕ್ಚುಲಿ. ಯಾಕಂದರೆ ಅವ್ರು ನಮ್ಮ ಸಿನಿಮಾಗೆ ಏನು ಬೇಕು ಅದು ಕೆಲಸ ಅವ್ರನ್ನ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಟ್ಯಾಲೆಂಟ್ನ ಗುರುತಿಸಿ ನಾವಿಲ್ಲ ಅವ್ರಿಗೆ ಚಾನ್ಸ್ ಕೊಟ್ವಿ, ಇದನ್ನ ಗುರುತಿಸಿ ಇನ್ನೊಬ್ರಿಗೆ ಕೊಡ್ತಾರೆ ಅಂದರೆ ವೈ ನಾಟ್. ಆಡಿಷನ್ ಮೂಲಕ ಸೆಲೆಕ್ಟ್ ಮಾಡಿದ್ದ ಹೇಗೆ ಸರ್? ಆಡಿಷನ್ಸ್, ಪ್ಯೂರ್ ಆಡಿಷನ್ಸ್. ಸಿನಿಮಾದಲ್ಲಿ ಒಳ್ಳೊಳ್ಳೆ ಅದ್ಭುತ ಟೆಕ್ನಿಷಿಯನ್ಸ್ ಇದ್ದಾರೆ. ಅಚ್ಯುತ್ ಸರ್ ಇದ್ದಾರೆ, ಶೋಭರಾಜ್ ಸರ್ ಇದ್ದಾರೆ. ಸೊ ಯಾರೆಲ್ಲ ಇದ್ದಾರೆ ಸರ್ ಆರ್ಟಿಸ್ಟ್? ಮಹೇಶ್ ಮಂಜ್ರೇಕರ್ ಅವರು ಇದ್ದಾರೆ, ಆ್ಯಂಡ್ ಚಂದನ್, ಗಿಲ್ಲಿ ನಟ ಇದ್ದಾರೆ, ಆ್ಯಂಡ್ ಹುಲಿ ಕಾರ್ತಿಕ್ ಇದ್ದಾರೆ, ಶೋಭರಾಜ್ ಸರ್,
ಎಲ್ಲರೂ ಅವರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿನಯ್ ಗೌಡ ಅವರಿದ್ದಾರೆ. ಓಕೆ. ಸೊ ಎವ್ರಿ ಒನ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಇನ್ ದ ಫಿಲ್ಮ್. ಚಂದು ಅವರು ಮಾಡಿದಾರಾ ಸಿನಿಮಾದಲ್ಲಿ ರೋಲ್ ಮಾಡಿದಾರಾ? ಚಂದ ಅಂದರೆ ನೀವು ಇಬ್ಬರಿದ್ದಾರೆ, ಓಕೆ. ಅವರಲ್ಲ, ಇನ್ನೊಂದು ಚಂದನ್, ಬೇರೆ ಚಂದನ್. ಬೇರೆ ಚಂದನ್ ಮಾಡಿ. ದರ್ಶನ್ ಸರ್ ಅವರ ಸೋದರಳ್ಳಿಯ ಚಂದುನ ಸಿನಿಮಾದಿಂದ ಹೊರಗಡೆ ಇಡೋದಕ್ಕೆ ರೀಸನ್ ಅವ್ರನ್ನೇನೋ ನೆಕ್ಸ್ಟ್ ಲಾಂಚ್ ಮಾಡ್ತಿದ್ದಾರೆ, ಅದು ಅದು ಆ ಕಾರಣ ಅಲ್ಲ ಅವರು ಇಲ್ಲ, ಚಂದು ಇಡೀ ಸಿನಿಮಾ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ. Okay. ಇಡೀ ಸಿನಿಮಾ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಅಂಡ್ ಚಂದು ಇಸ್ ವೆರಿ ಸ್ವೀಟ್ ಬಾಯ್. ಡೈರೆಕ್ಷನ್ ಅಂದ್ರೆ ಇಲ್ಲ ದರ್ಶನ್ ಅವರ ಒಂದು ಕಂಡೀಷನ್ ಏನು ಅಂದ್ರೆ ಅವ್ರು ನೋಡ್ಬೇಕು. ಓಕೆ. ಅವ್ರು ನಾಳೆ ದಿವಸ ಅವ್ರ ಮಗನಿಗೂ ಕೂಡ ಅವ್ರು ಅದನ್ನ ಹೇಳಿರೋದು ನಾನೇ ಕೇಳಿದ್ದೀನಿ. ಏನಂದ್ರೆ ಅಕಸ್ಮಾತ್ ಏನಾದರೂ ನೀನು ಆಕ್ಟರ್ ಆಗಬೇಕು ಅಂದ್ರೆ ನೀನು ಪ್ರತಿ ಒಂದು ಹಂತನೂ ನೀನು ನೋಡ್ಕೊಂಡು ಬರಬೇಕು. ಆ್ಯಕ್ಚುಲಿ ನೀನು ಇಲ್ಲೇ ಇರಬೇಕು, ಇಲ್ಲೇ ಇದೇ ಥರ ಕೆಲಸ ಮಾಡಬೇಕು, ನಾನು ಕ್ಯಾರವಾನಿಗೆ ಬರಬಾರ್ದು ಊಟಕ್ಕೆ. ಅಬ್ಸರ್ವೇಷನ್ ಇಸ್ ಹೌದು, ವೆರಿ ಇಂಪಾರ್ಟೆಂಟ್. ಸೊ ಸಿನಿಮಾ ಪ್ರತಿ ಆಸ್ಪೆಕ್ಟ್ ನೀವು ನೋಡಬೇಕು, ಕಲ್ತ್ಕೊಳ್ಬೇಕು. ಯಾಕಂದರೆ ನೀವು ಏಕ್ದಮ್ ಕ್ಯಾರವಾನಲ್ಲಿ ಬಂದು ಕೂತ್ಕೊಳ್ಳೋದಲ್ಲ, ಯು ಶುಡ್ ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್. ಅದು ದರ್ಶನ್ ಟೀಚಿಂಗ್ ಮೆಥಡಾಲಜಿ ಬೇಸಿಕಲಿ. ಸೊ ಅದಕ್ಕೋಸ್ಕರ ಅವರು ಚಂದು ಎಂಟೈರ್ ಸಿನಿಮಾ ಜರ್ನಿಲಿ ಅವರಿದ್ರು. ಪ್ರಕಾಶ್ ಅವರು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾಗಳು ದೊಡ್ಡ ಮನೆ ಹೀರೋಗಳ ಜೊತೆನೇ ಮಾಡಿದ್ರು. ಫಾರ್ ದ ಫಸ್ಟ್ ಟೈಮು ತಾರಕ್ ಮೂಲಕ ದರ್ಶನ್ ಸರ್ಗೆ ಮಾಡಿದ್ರು. ಸೊ ನೀವು ದೊಡ್ಡ ಮನೆಗೆ ನಂಟಿರ್ತಕ್ಕಂಥ ಒಬ್ಬ ಟೆಕ್ನಿಷಿಯನ್ ಅಂತ ಎಲ್ಲರಿಗೂ ಗೊತ್ತು. ಈ ಕಡೆ ದರ್ಶನ್ ಸರ್ ಕುಟುಂಬದ ಜೊತೆ ಹೇಗೆ ನಂಟಿತ್ತು ಸರ್? ಅಂದ್ರೆ ನಿಮ್ಮ ತಂದೆ ಅವರು ಫ್ಯಾಮಿಲಿ ಫ್ರೆಂಡ್ಸ್. ಬಟ್ ಅದು ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಒಂದು ಸಿನಿಮಾ, ಒಂದು ಕತೆ ಆ್ಯಕ್ಚುಲಿ. ಸೊ ಖುಷಿ ಅಂತ ಬಂದಾಗ ವಿಜಯ ರಾಘವೇಂದ್ರ ಜೊತೆ ಇನ್ನೂ ಇಬ್ಬರು ಹುಡುಗರಿದ್ರು, ಆಯ್ತಾ. ಈಗ ರಿಷಿ ಅಂತ ಬಂದಾಗ ನನಗೆ ಆ ಪಾತ್ರದಲ್ಲಿ ಶಿವಣ್ಣನ ಬಿಟ್ಟು ಬೇರೆ ಆ ಏಜ್ ಕ್ಯಾಟಗರಿಲಿ ಅವಾಗ ನಾನು ಯಾರನ್ನೂ ನೋಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ರು ಬಂದರು. ಈಗ ನಾವು ಗೋಕುಲ್ ಅಂತ ಮಾಡಿದಾಗ ವಿಜಯ ರಾಘವೇಂದ್ರ ಜೊತೆ ಯಶ್ ಇದ್ರು, ಬೇರೆ ಇಬ್ಬರು ಹುಡುಗರು ಇದ್ರು. ಸೊ ಪ್ರತಿ ಒಂದು ಸಿನಿಮಾದಲ್ಲೂ ಆ ಕ್ಯಾರೆಕ್ಟರ್ಗೆ ಯಾರು ಡಿಮ್ಯಾಂಡ್ಸ್ ಇದೆಯೋ ಅದಕ್ಕೆ ಯಾರು ಸೂಕ್ತ ಅನ್ನಿಸ್ತಾರೋ ಅವ್ರನ್ನೇ ಹಾಕೊಂಡಿರೋದು ಹೊರತು ಇವ್ರನ್ನೇ ಹಾಕೊಂಡು ಮಾಡಬೇಕು ಅನ್ನೋದೆಲ್ಲೂ ಇಲ್ಲ. ಒಂದು ಕತೆ ಇದೆ ನನಗೆ, ಇದು ಈ ಆರ್ಟಿಸ್ಟ್ಗೆ ಅದು ಸೂಟ್ ಆಗುತ್ತೆ ಅಂದರೆ 100% ನಾನು ಅವ್ರನ್ನ ಅಪ್ರೋಚ್ ಮಾಡ್ತೀನಿ. ಅದರಲ್ಲಿ ದೇರ್ ಇಸ್ ನೋ ಟೂ ವೇಸ್ ಅಬೌಟ್ ಇಟ್. ಇದು ಹಂಗೆ ಆಗಿರೋದು. ಅಂದ್ರೆ ಈ ಕತೆಗೆ ದರ್ಶನ್ ಅವ್ರು ಸೂಟ್ ಆಗ್ತಾರೆ ಅಂತ ಅವ್ರಿಗೆ ಅಪ್ರೋಚ್ ಮಾಡಿದ್ದು, ದರ್ಶನ್ ಅವ್ರಿಗೋಸ್ಕರ ಕತೆ ಮಾಡಿದ್ದಲ್ಲ. ಇಲ್ಲ, ಒಂದು ಥಾಟ್ ಇದ್ದಿದ್ದು ನಾನು ದರ್ಶನ್ಗೆ ಹೇಳಿ ಅವ್ರಿಗೆ ಇಷ್ಟ ಆಗಿ ಹೌದು ಇದು ಮಾಡಿದ್ರೆ ಹೇಗಿರುತ್ತೆ ಅಂತ ಡಿಸೈಡ್ ಮಾಡಿ ಮಾಡಿದಂಥ ಸಿನಿಮಾ ಇದು. ಸರ್, ಸಿನಿಮಾನ ನೀವು ಇದನ್ನ ತುಂಬಾ ಸಲೀಸಾಗಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನಿಮಗೆ ತುಂಬ ಹರ್ಡಲ್ಸ್ ಇತ್ತು, ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಸೊ ಒಂದಷ್ಟು ಶೂಟ್ ಆದ ನಂತರದ ದಿನಗಳಲ್ಲಿ ಸಡನ್ ಆಗಿ ದರ್ಶನ್ ಅವ್ರದ್ದು ಇನ್ಸಿಡೆಂಟ್ ನಡೆದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಅಟ್ ದ ಮೂಮೆಂಟ್ ಆ ಟೈಮಲ್ಲಿ ನಿಮಗೆ ಈ ಥರ ದರ್ಶನ್ ಅವ್ರನ್ನ ಪೊಲೀಸವ್ರು ಕಸ್ಟಡಿಗೆ ತಗೊಂಡ್ರಂತೆ ಅಂತ ಗೊತ್ತಾಗಿದ ತಕ್ಷಣ ನಿಮ್ಗೆ ಏನು ಅನಿಸ್ತು ಸರ್? ಫಸ್ಟ್ ಮೂಮೆಂಟ್ ತಲೆಗೆ ಏನು ಬಂತು ಸರ್? ಎಲ್ಲರಿಗೂ ಏನು ಅನಿಸ್ತು, ನನಗೂ ಅದೇ ಅನಿಸ್ತು. ಬ್ಲ್ಯಾಂಕ್ ಆ್ಯಕ್ಚುಲಿ. ವಾಟ್ ಹ್ಯಾಪನ್ಡ್ ಏನು ಆ್ಯಕ್ಚುಲಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈಂಡ್. ಸೊ ಸಿನಿಮಾ ಒಂದು ಕಡೆ ಆ್ಯಕ್ಚುಲಿ, ಒಂದು ಪರ್ಸ್ನಲ್ ಒಂದು ನಂಟಂತನೂ ಇದೆ ಅಲ್ಲ ಆ್ಯಕ್ಚುಲಿ. ಸೊ ಯಾಕೆ ಹಿಂಗಾಯಿತು, ಏನಾಯಿತು, ಆ ಒಂದು ಆತಂಕ ಡೆಫಿನೆಟ್ಲಿ ಇತ್ತು. ಬ್ಲ್ಯಾಂಕ್ ಆದ್ವಿ. ಅದಾದಮೇಲೆ ವಿ ಲೆಫ್ಟ್ ಇಟ್ ಟು ಟೈಮ್. ಆ್ಯಂಡ್ ಏನಾಗಬೇಕು ಅದು ಆಗಲೇಬೇಕು. ಇಟ್ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್. ಆ್ಯಂಡ್ ವಿ ವೆಯ್ಟೆಡ್. ಬಟ್ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇಡೀ ತಂಡ ವೆಯ್ಟ್ ಮಾಡ್ತಾಯಿತ್ತು. ಒಂದು ಕಮಿಟ್ಮೆಂಟ್ ಇತ್ತು. ಎಲ್ಲೋ ಒಂದು ಕಡೆ ನಮ್ಮ ಇಂಟೆನ್ಷನ್ಸ್ ಕರೆಕ್ಟಾಗಿದೆ, ನಾವು ಏನೋ ಅಂದ್ಕೊಂಡು ಹೊರಟಿದ್ದೀವಲ್ಲ ಅದು ಉದ್ದೇಶ ಕರೆಕ್ಟಾಗಿದ್ದಾಗ ಎಲ್ಲೋ ಒಂದು ಕಡೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಇತ್ತು. ಯಾವುದೋ ಒಂದು ಶಕ್ತಿ ನಮ್ಮನ್ನ ಯಾವಾಗಲೂ ಕಾಪಾಡ್ತಿತ್ತು. ಅದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಜೈ ಮಾತಾ ಅಂತ ಇಟ್ಟಿದ್ದೀರಾ? ಶ್ರೀ ಜೈ ಮಾತಾ ಕಂಬೈನ್ಸ್ ಅಂದರೆ ವೈಷ್ಣೋ ದೇವಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಆ ದೇವಿನೇ ಕರ್ಕೊಂಡ್ಬಂದಿದೆ ನಿಮ್ಮನ್ನ ಕಂಪ್ಲೀಟ್ ಮಾಡಿದೆ ಸಿನಿಮಾ ಅಂತ. ಆ್ಯಕ್ಚುಲಿ ಶ್ರೀ ಜೈ ಮಾತಾ ಅಂದರೆ ತುಂಬ ಜನಕ್ಕೆ ಇಲ್ಲಿ ಗೊತ್ತಿರಲಿಕ್ಕೆ ಆ್ಯಕ್ಚುಲಿ. ಯಾಕಂದರೆ ಇದಿರೋದು ನಾರ್ತಲ್ಲಿ. ಓಕೆ. ಕಟ್ರಾ ಅಂತ ಒಂದು ಊರಿದೆ ಆ್ಯಕ್ಚುಲಿ, ಕಟ್ರಾ ಹತ್ರ. ಅಲ್ಲಿ ವೈಷ್ಣೋ ದೇವಿ ದೇವಸ್ಥಾನ ಇದೆ. ಓಕೆ. ಐ ಥಿಂಕ್ ಯಾವಾಗಲೋ ಒಂದು ಸಲ ನಾನು 1996 97 ಅಲ್ಲಿ ಯಾವಾಗಲೋ ಒಂದು ಸಲ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ನಾನು ಡೆಲ್ಲಿಗೆ ಹೋಗಿದ್ದೆ ಆ್ಯಕ್ಚುಲಿ. ಅವ್ನು JNU ಇದ್ದ. ಸೊ ಅವನೇನು ಮಾಡ್ದ, ಇಲ್ಲಿ ನಾನೊಂದು ಟೆಂಪಲ್ಗೆ ಹೋಗಿದ್ದೆ, ನನಗೆ ತುಂಬ ಇಷ್ಟ ಆಯಿತು ಆ ಟೆಂಪಲ್ಲು. ಆ್ಯಂಡ್ ಈಸ್ ನಾಟ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್ ಆರ್ ಅ ಗಾಡ್ಲಿ ಪರ್ಸನ್. ಬಟ್ ನನಗೆ ಅಲ್ಲಿ ಒಂದು ಟ್ರೆಕ್ ಮಾಡಬೇಕದು, ಹತ್ತಬೇಕು ಬೆಟ್ಟ. ಅದು ತುಂಬ ಚೆನ್ನಾಗಿರುತ್ತೆ, ಹೋಗೋಣ ಅಂತ. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಜಮ್ಮುಗೆ ಹೋಗಿ, ಜಮ್ಮುವಿಂದ ಕಟ್ರಾಗೆ ಹೋಗಿ ರಾತ್ರಿ ಎಲ್ಲ ಬೆಟ್ಟ ಹತ್ತು ಮೇಲೆ ಹೋಗಿ ದರ್ಶನ ಮಾಡಿದೆ. ವೈಷ್ಣೋದೇವಿ ದರ್ಶನ ಮಾಡಿದಾಗ, ಜೈ ಮಾತಾ ದರ್ಶನ ಮಾಡಿದಾಗ ಏನೋ ಒಂದು ಬ್ಯೂಟಿಫುಲ್ ಎನರ್ಜಿ, ಬ್ಯೂಟಿಫುಲ್ ಪವರ್. ಸೊ ನನಗೆ ತುಂಬ ಇಷ್ಟ ಆಯ್ತು ಅದು ಆ್ಯಕ್ಚುಲಿ. ಸರ್ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಆವಾಗ ಡೆಲ್ಲಿಲಿ ಯಾವುದೋ ಒಂದು ಫ್ರೆಂಡ್ ಮನೆಗೆ ಹೋದ್ವಿ. ಅವರು ಡೆಲ್ಲಿಲೇ ವಾಸ ಇರೋಂಥವ್ರು, ಅಂದರೆ ತುಂಬ ವರ್ಷದಿಂದ ಇರೋರು. ಸೊ ಅವರು ಕೇಳಿದ್ರು ಎಲ್ಲಿ ಹೋಗಿದ್ರಿ ಅಂತ. ನಾವು ವೈಷ್ಣೋದೇವಿಗೆ ಹೋಗ್ಬಿಟ್ಟು ಬಂದ್ವಿ ಅಂದರೆ ಅವ್ರು ಶಾಕ್ ಆಗೋದು. ವೈಷ್ಣೋದೇವಿಗೆ ನೀವು ಮೊದಲೇ ಅಂದ್ಕೊಂಡಿದ್ರಾ ಅಂತ.
ಇಲ್ಲ ನಾವು ಸುಮ್ಮನೆ ಹೋದ್ವಿ. ಇಲ್ಲ, ದೇವಿ ಅಷ್ಟು ಈಸಿಯಾಗಿ ಯಾರನ್ನೂ ಕರ್ಸ್ಕೊಡಲ್ಲ. ಇಷ್ಟು ವರ್ಷದಿಂದ ನಾವು ಇಲ್ಲಿದ್ದೀವಿ, ನಮಗೆ ಅದ್ರ ಕರೆ ಬಂದೇ ಇಲ್ಲ ನೋಡಿ, ನಾವು ಹೋಗಕ್ಕಾಗೇ ಇಲ್ಲ, ನೀವು ಹೆಂಗೆ ಸುಲಭವಾಗಿ ಹೋಗಿ ಬಂದ್ಬಿಟ್ರಿ ಅಂತ ಹೇಳಿದ್ರು. ಸೊ ಆವಾಗ ನನಗೆ ಅದ್ರ ಇಂಪಾರ್ಟೆನ್ಸ್ ನನಗೆ ಆವಾಗಲೇ ಗೊತ್ತಾಗಿದ್ದು. ಡೆಫಿನೆಟ್ಲಿ ಆ ಜಾಗದಲ್ಲಿ ಆ ಪವರ್ನ ನಾನು ಫೀಲ್ ಮಾಡಿದ್ದೆ, ಬಟ್ ಅದಕ್ಕೆ ಅದ್ರ ಮಹತ್ವ ನನಗೆ ಆವಾಗಲೇ ಗೊತ್ತಾಗಿದ್ದು. ನಾನು ಎಲ್ಲ ಆಯಿತು, UK ಹೋಗಿದ್ದಾಯಿತು, ಬಂದಾಯಿತು, ಎಲ್ಲ ಆಯಿತು. 2003 ನನ್ನದೊಂದು ಪ್ರೊಡಕ್ಷನ್ ಹೌಸ್ ಲಾಂಚ್ ಮಾಡಬೇಕು ಅಂತ ಕೇಳಿದಾಗ, ಏನು ಹೆಸರು ಅಂತ ಹೇಳಿದಾಗ ನನ್ನ ತಲೆಗೆ ಬಂದಿದ್ದು ಜೈ ಮಾತಾ ಅಂತ. ಯಾಕಂದರೆ ಅಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಎಲ್ಲರೂ ಹೇಳೋದೇ ಜೈ ಮಾತಾದಿ ಜೈ ಮಾತಾದಿ ಅಂತ ಹೇಳ್ಕೊಂಡೇ ಬೆಟ್ಟ ಹತ್ತಾ ಇರ್ತಾರೆ. ಸೊ ಶ್ರೀ ಜೈ ಮಾತಾ ಕಂಬೈನ್ಸ್ ಅಂತ ಅಲ್ಲಿ ಲಾಂಚ್ ಮಾಡಿದ್ದು. ಹಾಗಾಗಿ ಶ್ರೀ ಜೈ ಮಾತಾ. ಲಿಟ್ರಲಿ ನಮಗೆ ಇದರಿಂದ ಇಷ್ಟೊಂದು ಗೌಪ್ಯತೆ ಅಡಗಿದೆ ಅಂತ ಗೊತ್ತಿರಲಿಲ್ಲ ಸರ್, ನೀವು ಹೇಳಿದಾಗ. ಎಕ್ಸಾಕ್ಟ್ಲಿ, ಅದು ನೋಡಿ ಆ ಟಾಪಿಕ್ ಎಲ್ಲೂ ಬಂದಿಲ್ಲ, ನೀವು ಕೇಳಿದ್ರಿ, ಅದು ಓಪನ್ ಆಯ್ತು. ಆ್ಯಕ್ಚುಲಿ ಅದ್ರ ಕತೆ ಇದು ಅಲ್ಲ, ಅದು ಪವರ್ಫುಲ್ ಹೆಸರು ಅಂತಂತ ಗೊತ್ತಿತ್ತು ನನಗೆ, ಅದಕ್ಕೆ ನಾನು ಕೇಳಬೇಕು ಅನಿಸ್ತು. ಹೌದು ಹೌದು ಹೌದು, ವೆರಿ ಪವರ್ಫುಲ್, ವೆರಿ ವೆರಿ ಪವರ್ಫುಲ್. ಎಸ್ ಸರ್. ಸಿ, ದರ್ಶನ್ ಅವರು ಒಂದ್ಸರಿ ಒಳಗಡೆ ಹೋದ್ರು, ನಿಮ್ಗೆ ಒಂದಷ್ಟು ಎಲ್ಲರ ಥರ ಒಂದು ಬಿಗ್ ಕ್ವಶನ್ ಮಾರ್ಕ್ ನಿಮ್ಮಲ್ಲೂ ಇತ್ತು. ಅವ್ರು ಯಾವಾಗ ಹೊರಗಡೆ ಬರ್ತಾರೆ ನಮ್ಮ ಸಿನಿಮಾಗೆ, ಮತ್ತೆ ಡೇಟ್ಸ್ ಕೇಳೋದು ಹೇಗೆ, ಅವ್ರು ಈ ಪರಿಸ್ಥಿತಿಲಿ ಅವ್ರ ಹತ್ರ ಡೇಟ್ಸ್ ಕೇಳೋದಾದ್ರು ಹೇಗೆ ಅಂತಕ್ಕಂಥದ್ದು ಒಂದು ತಳಮಳಗಳಿದ್ದೇ ಇರುತ್ತೆ. ಅದ್ರ ಮಧ್ಯೆ ಕೂಡ ಅವ್ರು ಹೊರಗಡೆ ಬಂದಿದ ತಕ್ಷಣ ಫಸ್ಟು ನಿಮ್ಮ ಸಿನಿಮಾನ ಕಂಪ್ಲೀಟ್ ಮಾಡೋಣ ಅಂತೇಳಿ ಅವರು ಡೇ ಆ್ಯಂಡ್ ನೈಟು ನಿಮ್ಗೆ ಸಪೋರ್ಟ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಕಂಪ್ಲೀಟ್ ಮಾಡಿದ್ರಿ. ಆ ಪ್ರಾಸೆಸ್ ಹೇಗಿತ್ತು ಸರ್? ನಾನು ಆ ಕನ್ಫ್ಯೂಷನ್ಗೆ ಹೋಗೋಕ್ಕೆ ಚಾನ್ಸೇ ಕೊಡಲ್ಲ ದರ್ಶನ್. ಓಕೆ. ಯಾಕಂದರೆ ಅವ್ರ ಕಮಿಟ್ಮೆಂಟ್ ಆ ಥರ ಇತ್ತು. ಅವ್ರು ನನಗೆ ಹೇಳಿದರು, ನಾನು ಯಾವತ್ತು ಆಸೆ ಬರ್ತೀನೋ ಫಸ್ಟ್ ನಾನು ಮಾಡಬೇಕಾದ ಕೆಲಸನೇ ಸಿನಿಮಾ ಮುಗಿಸ್ಕೊಡ್ಬೇಕು. ಅವರು ಸ್ಕ್ರ್ಯಾಚಿಂದ ಬಂದಿರೋಂಥ ಒಂದು ಆ್ಯಕ್ಟರ್, ಅವ್ರಿಗೆ ಪ್ರತಿ ಒಂದು ವಿಷಯನೂ ಗೊತ್ತು. ಒಂದು ದಿನ ಶೂಟಿಂಗ್ ನಿಂತರೆ ಅದು ಪ್ರೊಡ್ಯೂಸರ್ಗೆ ಎಷ್ಟು ಲಾಸ್ ಆಗುತ್ತೆ, ಇಲ್ಲ ಶೂಟಿಂಗ್ ಮಾಡಲಿಲ್ಲ ಅಂದರೆ ಎಷ್ಟು ಕುಟುಂಬಗಳಿಗೆ ಅದು ಲಾಸ್ ಆಗುತ್ತೆ ಅಂತ ದರ್ಶನ್ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಆ್ಯಸ್ ಪ್ರೊಡ್ಯೂಸರ್ಸ್ ನಮಗೂ ಅದು ತುಂಬ ಚೆನ್ನಾಗಿ ಗೊತ್ತು. ಸೊ ಅವರಲ್ಲಿ ಆ ಕಮಿಟ್ಮೆಂಟ್ ಇತ್ತು. ಸೊ ಏನೇ ಆದರೂ ಕೂಡ ಅವರು ಅದನ್ನ ಬಿಟ್ಕೊಡ್ಲಿಲ್ಲ. ಇಲ್ಲ, ಸಿನಿಮಾ ಮುಗಿಬೇಕು, ಪ್ರೊಡ್ಯೂಸರ್ಸ್ ಇದ್ದಾರೆ, ಎಷ್ಟೋ ಫ್ಯಾಮಿಲೀಸ್ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ, ಅದನ್ನ ಮುಗಿಸ್ಬೇಕು ಅಂತ. ಆ್ಯಂಡ್ ಅದ್ರ ಮಧ್ಯದಲ್ಲಿ ನಮಗೆ ಬ್ರಿಡ್ಜ್ ಆಗಿ ಗ್ಯಾಪಲ್ಲಿ ಕಮ್ಯುನಿಕೇಷನ್ ಅಂತ ಇದ್ದಿದ್ದು ನಮಗೆ ವಿಜಯ್ ಅವ್ರ ಮೂಲಕ. ಅವರು ಅಷ್ಟೇ ಸ್ಟ್ರಾಂಗಾಗಿ ನಮ್ಮ ಜೊತೆ ನಿಂತರು. ಬೇರೆ ಎಲ್ಲ ಪರ್ಮಿಷನ್ಸ್ಗಳಿಗಾಗಲಿ ಎಲ್ಲದಕ್ಕೂ ಓಡಾಡಿ ಮಾಡಿ ಶೂಟಿಂಗ್ಗಳು ಎಲ್ಲೆಲ್ಲಿ ಮಾಡಬೇಕು ಅದಕ್ಕೆಲ್ಲ ಪರ್ಮಿಷನ್ಸ್ ಕೊಟ್ಟು ಅದನ್ನು ನಮಗೆ ಟೈಮ್ಲಿ ಫಿನಿಷ್ ಮಾಡಿಕೊಟ್ಟಿದ್ದೆ ದರ್ಶನ್ ಆ್ಯಂಡ್ ವಿಜಯ್. ಎಸ್ ಸರ್, ಅವರು ಈ ಒತ್ತಡಗಳ ನಡುವೆ, ವೈಯಕ್ತಿಕ ಒತ್ತಡಗಳ ನಡುವೆ ಶೂಟಿಂಗ್ ಸೆಟ್ಟಿಗೆ ಬಂದಾಗ ವೆನ್ ಈ ಕೇಮ್ ಅಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಆ ಪ್ರೆಷರ್ ಅವರಲ್ಲಿ ಕಾಣಿಸ್ತಿತ್ತ, ಅಥವಾ ನಾನು ಈ ಡೆವಿಲ್ ಪಾತ್ರಕ್ಕೆ ನಾನು ಏನು ಒದಗಿಸ್ಬೇಕು, ನ್ಯಾಯ ಒದಗಿಸ್ಬೇಕು ಅದನ್ನು ಡೆಲಿವರ್ ಮಾಡ್ತಿದ್ರ? ದರ್ಶನ್ ಎರಡು ಮಿಕ್ಸೇ ಮಾಡೋದು. ಓಕೆ. ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋದು. ಆ್ಯಕ್ಚುಲಿ ಅವ್ರ ಸೆಟ್ಟಿಗೆ ಬರ್ತಿದ್ದ ಹಾಗೆ ಈಸ್ ಅನ್ ಆ್ಯಕ್ಟರ್, ಆ ಪಾತ್ರ ಅದಕ್ಕೆ ಏನು ಬೇಕು ಅದನ್ನ ಒದಗಿಸ್ಕೊಡ್ಬೇಕು, ಅದಕ್ಕೆ ಏನು ಬೇಕು ಅದನ್ನು ಮಾಡಬೇಕು. ಟೇಕ್ ಒನ್ ಆರ್ಟಿಸ್ಟ್. ಬೇರೆ ಯಾರೇ ಕೆಲಸದಲ್ಲೂ ಮೂಗು ತೂರ್ಸೋದಾಗಲಿ, ಇದ್ಯಾಕೆ ಅದ್ಯಾಕೆ, ಆ ಒಂದು ಇದೇ ಇಲ್ಲ ಅವ್ರ ಹತ್ರ. ಬರೋರು ಕತೆ ಏನು ಹೇಳಿರ್ತೀವಿ ಅದನ್ನ ತಲೆಯಲ್ಲಿ ಇಟ್ಕೊಂಡಿರೋರು, ಇದು ಮಾಡಾದ್ಮೇಲೆ ಇದು ಓಕೆನಾ ನಿನಗೆ, ಇನ್ನೊಂದು ಏನಾದ್ರು ಬೇಕಾ, ಬೇರೆ ಥರ ಏನಾದ್ರು ಬೇಕಾ, ಇಷ್ಟು ಮಾತ್ರ ಕೇಳೋರು ಬಿಟ್ಟರೆ ಬೇರೆ ಡಿಸ್ಕಷನ್ಸೇ ಇರ್ತಾ ಇರಲಿಲ್ಲ. ಸಿ, ದರ್ಶನ್ ಅವರ ಇಲ್ಲದೆ ಈ ಥರದ ಒಂದು ದೊಡ್ಡ ಬಿಗ್ ಸ್ಕೇಲ್ ಸಿನಿಮಾ ಒಂದು ರಿಲೀಸ್ ಮಾಡೋದು ನಿಜವಾಗ್ಲೂ ಒಂದು ಬಿಗ್ಗೆಸ್ಟ್ ಚಾಲೆಂಜು ಆಸ್ ಅ ಪ್ರೊಡ್ಯೂಸರ್ ಆಗಿ, ಆಸ್ ಅ ಟೆಕ್ನಿಷಿಯನ್ ಆಗಿ. ಸೊ ಈ ಥರದ ಒಂದು ಪರಿಸ್ಥಿತಿ ಅವರಿಗೆ ಸಾರಥಿಯಲ್ಲಿ ಎದುರಾಗಿತ್ತು, ಈಗ ಒನ್ಸ್ ಅಗೇನ್ ಈ ಸಿನಿಮಾದಲ್ಲಿ ಎದುರಾಗಿದೆ. ನಿಮ್ಗೆ ಅದು ಎಷ್ಟು ಕೊರತೆ ಕಾಣಿಸ್ತಿದೆ ಸರ್? ಅದು ಸಿನಿಮಾಗೆ ಅಂತ ಹೇಳೋದಕ್ಕಿಂತನೂ ದರ್ಶನ್ ಇದ್ದರೆ ಅದು ಬೇರೆ, ಅದ್ರ ಸ್ಟ್ರೆಂತ್ ಬೇರೆ, ಅದು ಸಪೋರ್ಟ್ ಸಿಸ್ಟಮೇ ಬೇರೆ, ಆ್ಯಂಡ್ ದರ್ಶನ್ ರೀಚ್ ಬೇರೆ. ಆ್ಯಂಡ್ ಐ ಫೀಲ್ ದಟ್ ಆ್ಯಕ್ಚುಲಿ ಅವ್ರು ಇಲ್ವಲ್ಲ ನಮ್ಮ ಜೊತೆ ಅನ್ನೋ ಒಂದು ನೋವು ಖಂಡಿತವಾಗ್ಲೂ ಇದೆ. ಆ್ಯಂಡ್ ನಾನು ಮೊನ್ನೆ ಪ್ರೆಸ್ ಮೀಟಲ್ಲೂ ಹೇಳಿದೆ, ಇಷ್ಟು ದಿನ ಆದಮೇಲೆ ಇಷ್ಟು ತಡವಾಗಿ ನಾನು ಪ್ರೆಸ್ ಮೀಟ್ ಮಾಡ್ತಿರೋದೇ ಏನಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ದರ್ಶನ್ ಬರ್ತಾರೆ, ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಆಸೆ ಇತ್ತು ಅಲ್ಲಿ ತನಕ, ಈಗಲೂ ಇದೆ. ಯಾವತ್ತೊಂದು ದಿವಸ ಬಂದ್ಬಿಡ್ತಾರೆ, ಬೇಗ ರಿಲೀಸ್ ಮುಂಚೆ ಬಂದ್ಬಿಡ್ಬೋದೇನೋ, ನಮ್ಮ ಜೊತೆ ಎಲ್ಲ ಕೂತು ಸಿನಿಮಾ ನೋಡ್ಬೋದೇನೋ ಅನ್ನೋ ಒಂದು ಆಸೆ, ಒಂದು ಅದನ್ನು ಕೇಳ್ಕೊಳ್ಳೋದಾಗಲಿ ದೇವರಲ್ಲಿ, ಅದು ಖಂಡಿತವಾಗ್ಲೂ ಇದ್ದೇ ಇದೆ. ಬಟ್ ಅವರ ಸೆಲೆಬ್ರಿಟೀಸ್ ಅವರು ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬಾರ್ದು ಅನ್ನೋ ಒಂದು ಜಾಗನ ಅಷ್ಟು ಚೆನ್ನಾಗಿ ಅವ್ರು ತುಂಬಿಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ಅವರು ಕೆಲಸನ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ, ಅವ್ರದ್ದೇ ಸಿನಿಮಾ ಅನ್ನೋ ರೀತಿಲಿ ಅದನ್ನ ಮೆರೆಸ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ನಿಮಗೆ ಬಿಗ್ಗೆಸ್ಟ್ ಸ್ಟ್ರೆಂತೆ ಒಂದು ದರ್ಶನ್ ಅವರ ಕುಟುಂಬ, ಹೇಗೇನು ನಿಮ್ಮ ಕುಟುಂಬ, ಹೇಗೇನು ದರ್ಶನ್ ಅವರ ಅಭಿಮಾನಿಗಳು, ಹೌದು, ಹೇಗೇನು ಮೀಡಿಯಾ ಕೂಡ. ಹೌದು, ಡೆಫಿನೆಟ್ಲಿ ಅದು ವಿದೌಟ್ ಸೆಕೆಂಡ್ ಥಾಟ್ಸ್. ನಾವು ಮಧ್ಯದಲ್ಲಿ ಶೂಟಿಂಗ್ ನಿಂತಾಗಲೂ ಕೂಡ ಅಷ್ಟೇ ತುಂಬ ಜನ ಮೀಡಿಯಾ ಫ್ರೆಂಡ್ಸ್ ಆಗಲಿ, ಪ್ರೆಸ್ಸಿಂದಾಗಲಿ ಎಲ್ಲರೂ ಮೆಸೇಜ್ ಮಾಡಿದರು, ಇಲ್ಲ ಡೋಂಟ್ ವರಿ ಪ್ರಕಾಶ್ ಅವರೇ, ವಿ ಆರ್ ವಿತ್ ಯು, ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಥ್ರೂ. ಯಾಕಂದ್ರೆ ನನಗೆ ಮೊದಲೇ ಸಿನಿಮಾದಿಂದನೂ ಇಲ್ಲಿ ತನಕ ನನಗೆ ಪ್ರೆಸ್ ಆ್ಯಂಡ್ ಮೀಡಿಯಾ ತುಂಬ ಚೆನ್ನಾಗಿ ನನಗೆ ಜೊತೆ ನಿಂತಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಸೊ ಅವರು ಆ್ಯಂಡ್ ಎಲ್ಲದಕ್ಕಿಂತ ಮಿಗಿಲಾಗಿ ಏನಂದರೆ ನಿಮಗೆ ನನ್ನ ಸ್ಟಾಫ್
ಆರ್ಟಿಸ್ಟು, ಟೆಕ್ನಿಷಿಯನ್ಸು ಯಾರು ಬೇರೆ ಎಲ್ಲೂ ಅಳ್ಳಾಡಲೇ ಇಲ್ಲ ಸರ್ ಪರವಾಗಿಲ್ಲ, ಎಷ್ಟು ಟೈಮ್ ಆದರೂ ನಾವು ಇರ್ತೀವಿ, ನಮ್ಮ ಫಿನಿಷ್ ಮಾಡೋಣ, ಆಗುತ್ತೆ ಇದು ಅಂತ ಹೇಳಿ ಎಲ್ಲರೂ ಜೊತೆಯಲ್ಲಿ ಟ್ರಾವೆಲ್ ಮಾಡಿದ್ರು. ಸರ್, ಈ ಥರದೊಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಡಿಪ್ ಆದಾಗ ಎಲ್ಲರೂ ಆಳ್ಗೊಂದು ಕಲ್ಲೊಡೆಯೋದು ಕ್ವೈಟ್ ಕಾಮನ್ನು. ನಿಮಗೆ ಇಂಡಸ್ಟ್ರಿಯಲ್ಲಿ ನಿಮ್ಮದೇ ಆದಂಥ ಒಂದು ದೊಡ್ಡ ಹಿತೈಷಿಗಳ ಬಳಗ ಇದೆ ಇಂಡಸ್ಟ್ರಿಯಲ್ಲಿ. ಅಂದರೆ ನಿಮ್ಮ ಜೊತೆ ಕೆಲಸ ಮಾಡಿದವರು ಎಲ್ಲರೂ ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು. ಪ್ರಕಾಶ್ ಅವರೇ, ನೀವು ಎದೆಗುಂದ್ಬೇಡಿ, ನಿಮ್ಮ ಕಾರ್ಯವನ್ನು ನೀವು ಮುಗಿಸಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಸ್ವಲ್ಪ ಧೈರ್ಯ ತುಂಬಿದಂಥವ್ರು ಇದ್ದಾರಾ? ಹೇಳ್ಬೋದಾ ಹೆಸರುಗಳೇನಾದರೂ? ನನಗೆ ಆ ಥರ ಇದ್ದಾರೆ, ಸುಮಾರು ಜನ ಇದ್ದಾರೆ. ಆ್ಯಂಡ್ ಪ್ರಾಬ್ಲಿ ಅವ್ರು ಯಾರೋ ಆ ಹೆಸರುಗಳನ್ನ ನಾನು ವ್ಯಕ್ತಪಡಿಸೋದ್ರಿಂದ ಆಗಲಿ ಅದು ಐ ಥಿಂಕ್ ಇಟ್ ನಾಟ್ ಮ್ಯಾಟರ್ ಆ ಥರ. ಯಾಕೆಂದರೆ ಯಾರು ಅದನ್ನು ಎಕ್ಸ್ಪೆಕ್ಟ್ ಮಾಡಿ ನನಗೆ ಅವರು ಜೊತೆಗೆ ನಿಲ್ಲಿಲ್ಲ. ಮೇಜರ್ಲಿ ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ದರ್ಶನ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವರೆಲ್ಲರೂ ಆಮೇಲೆ ಅವ್ರ ಸೆಲೆಬ್ರಿಟೀಸು, ನನ್ನ ಆರ್ಟಿಸ್ಟ್, ಟೆಕ್ನಿಷಿಯನ್ಸು ಅವರು ಚೆನ್ನಾಗಿ ಜೊತೆಲಿ ನಿಂತರು. ಆ್ಯಂಡ್ ಡೆಫಿನೆಟ್ಲಿ ಹೊರಗಡೆಯಿಂದ ಪಾಪ ಯಾರ್ಯಾರು ಒಳ್ಳೇದನ್ನ ವಿಶ್ ಮಾಡಬೇಕು ಅಂತಿದ್ರು ಎಲ್ಲರೂ ವಿಶ್ ಮಾಡಿದ್ರು ಅದನ್ನ. ಸೂಪರ್. ಇನ್ನು ನಾವು ಸಿನಿಮಾದ ಮೇಕಿಂಗ್ ಝಲಕ್ಗಳಲ್ಲಿ ನೋಡ್ತಾ ಇದ್ವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆನೂ ಶೂಟಿಂಗ್ ಸೆಟ್ಗೆ ವಿಜಯಲಕ್ಷ್ಮಿ ಮೇಡಮ್ ಬರ್ತಿದ್ರು, ಚಂದು ಅಂತೂ ನಿಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ರು, ಅವರ ಸೋದರಳಿಯ ಮಗ ವಿನೀಶ್ ಇರ್ತಿದ್ರು, ದಿನಕರ್ ಸರ್ ಆಗ ಕಾಣಿಸ್ಕೊಂತಾ ಇದ್ರು. ಸೊ ಅವ್ರ ಸಪೋರ್ಟ್ ತುಂಬಾ ಇದೆ. ಇಲ್ಲ ಪಾಪ ಅವ್ರು ಯಾವಾಗ್ಲೂ ಬರ್ತಾ ಇರ್ಲಿಲ್ಲ, ಯಾವಾಗ್ಲೂ ಒಂದು ಬಂದಿರೋ ಝಲಕ್ಗಳು ನೋಡಿರ್ಬೋದು ಅಷ್ಟೇನೆ. ವಿಜಯಲಕ್ಷ್ಮಿ ಅವ್ರಲ್ಲ ಆ ಥರ ಎಲ್ಲ ಸೆಟ್ಗೆ ಯಾವಾಗ್ಲೂ ಬಂದು ಕೂತ್ಕೊಳ್ಳೋಂಥ ಇದೆಲ್ಲ. ಯಾಕಂದ್ರೆ ಪಾಪ ಅವ್ರು ಯಾವಾಗಲೂ ಹೇಳೋರು, ಅಯ್ಯೋ ಇದೆಲ್ಲ ನನ್ಗೆ ಗೊತ್ತಾಗಲ್ಲ ಪ್ರಕಾಶ್ ಅಂತ ಆ್ಯಕ್ಚುಲಿ. ಸೊ ಆ ಥರ ಎಲ್ಲ ಯಾವಾಗಲೂ ಬಂದು ಕೂತ್ಕೊಳ್ತಾ ಇಲ್ಲ. ಎಲ್ಲರೂ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಹೋಗ್ತಿದ್ರು ಅಷ್ಟೇ, ಯಾರು ಬಂದು ಸೆಟ್ಟಲ್ಲಿ ಕೂತ್ಕೊಳ್ತಿರಲಿಲ್ಲ ಆ ಥರ. ಇಟ್ಸ್ ಅ ಪ್ರೊಫೆಷನಲ್ ಸೆಟಪ್ ಅಲ್ಲ ಪಾಪ, ಅವರು ಅಲ್ಲೆಲ್ಲ ಬಂದು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಬಟ್ ಥೈಲ್ಯಾಂಡ್ ಎಪಿಸೋಡ್ಗೆ ಬಂದಿದ್ರು, ಅವಾಗ ಬಂದಿದ್ರು. ಆ್ಯಂಡ್ ಉದಯಪುರಲ್ಲಿ ಲಾಸ್ಟ್ 2 ದಿವಸ ಬಂದಿದ್ರು. ಅದು ನಾವು ಹಿಂಸೆ ಮಾಡಿದ್ದಕ್ಕೆ ಅವ್ರು ಬಂದಿದ್ರು. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು, ಪೆರೋಲ್ ಮೇಲೆ ದರ್ಶನ್ ಅವರು ಈ ಸಿನಿಮಾ ರಿಲೀಸ್ಗೋಸ್ಕರ ಬರ್ತಾರೆ, ಚಿತ್ರತಂಡದಿಂದ ಕೋರ್ಟ್ಗೆ ಒಂದು ಪತ್ರ ಬರೆದಿದ್ದಾರಂತೆ, ಈ ಥರದ್ದೆಲ್ಲ ಅಪೀಲ್ ಮಾಡಿದಾರಂತೆ ಅಂತ ಒಂದು ಸುದ್ದಿ ಓಡಾಡ್ತಾ ಇತ್ತು. ನನಗೆ ಗೊತ್ತಿಲ್ಲ ನಾವು ಆ ಥರ ಏನು ಟೀಮ್ ಕಡೆಯಿಂದ ಏನು ನೀವು ಇಲ್ಲ ಆ ಥರ ಏನಿಲ್ಲ. ಎಸ್ ಸರ್. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ, ಕಾಂತಾರ ಸಿನಿಮಾದಲ್ಲಿ ಬ್ರಹ್ಮಕಲಶ ಸಾಂಗ್ ಆಡಿದಂತ ಅಬ್ಬಿ ಅವರು ಈ ಸಿನಿಮಾಗೆ ಒಂದು ಸಾಂಗ್ ಆಡಿದ್ದಾರೆ ಅಂತ ಕೇಳ್ಬಿಟ್ವಿ. ಅದಿನ್ನೂ ರಿವೀಲ್ ಆಗಿಲ್ಲ. ಅದು ರಿಲೀಸ್ ಆಗುತ್ತೆ ಸದ್ಯದಲ್ಲಿ, ಅಂದರೆ ನಾಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಆಗುತ್ತೆ. ಆಫ್ಟರ್ ರಿಲೀಸ್. ಹೌದು. ಇಟ್ಸ್ ಲವ್ ಟ್ರ್ಯಾಕ್, ಆವಾಗ ರಿಲೀಸ್ ಆಗುತ್ತೆ. ಫೈನಲಿ ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಎಲ್ಲ ಪ್ರೇಕ್ಷಕರಿಗೂ ಹೇಳೋದಿಷ್ಟೇ, ದ ಡೆವಿಲ್ ಒಂದು ಪಕ್ಕಾ ಮಾಸ್ ಎಂಟರ್ಟೈನರ್. ಬನ್ನಿ, ನೋಡಿ, ಎಂಜಾಯ್ ಮಾಡಿ, ಮಜಾ ಮಾಡ್ತೀರಾ ಸಿನಿಮಾ ಮಾತ್ರ ಅಷ್ಟು. ಆ್ಯಂಡ್ ಮನೆಗೆ ವಾಪಸ್ ಹೋಗಬೇಕಾದ್ರೂ ಕೂಡ ತಲೆಯಲ್ಲಿ ಯಾವ್ದಾದ್ರು ಒಂದು ಥಾಟ್ ಇಟ್ಕೊಂಡು ಹೋಗಲೇಬೇಕು, ಆ ಥರ ಒಂದು ಕತೆ ಅದು. ಸೊ ಬನ್ನಿ, ಎಂಜಾಯ್ ಮಾಡಿ ಅಷ್ಟೇ. ಸೂಪರ್ ಸರ್. ನೆಕ್ಸ್ಟ್ ಪ್ಲಾನ್ಸ್ ಸರ್ ಆಫ್ಟರ್ ಡೆವಿಲ್? ಇದೆಲ್ಲ ಆಗಲಿ ಫಸ್ಟ್ ಸದ್ಯಕ್ಕೆ ಇದರಿಂದ ಒನ್ ಥಿಂಗ್ ಎಟ್ ಎ ಟೈಮ್. ಆ್ಯಕ್ಚುಲಿ ಡೆಫಿನೆಟ್ಲಿ ಇನ್ನೊಂದು ಸಿನಿಮಾ ಮಾಡಬೇಕು, ಕತೆ ಹುಡುಕಾಟದಲ್ಲಿ ಇರ್ತೀವಿ. ಯಾವುದು ಅಂದರೆ ಫಸ್ಟ್ ಇದರಿಂದ ಈ ಗುಂಗಿಂದ ಆಚೆ ಬರಬೇಕಲ್ಲ. ಇನ್ನೊಂದು ರೀಲ್ ಮ್ಯೂಸಿಕ್ ಫೈನಲ್ ಮಾಡ್ತಾ ಇದ್ದೀವಿ, ಎಲ್ಲ ನಡೀತಾ ಇದೆಲ್ಲ ಇನ್ನೂ. ಸೊ ಇದರಿಂದ ಆಚೆ ಬರಬೇಕು. ಏನೇ ಕೆಲಸ ಮಾಡಬೇಕಾದ್ರೆ ಒಂದು ಕ್ಲೀನ್ ಸ್ಲೇಟಿಂದನೇ ಶುರು ಮಾಡಬೇಕು. ಸೊ ಆ ಇದರಲ್ಲಿ ಒಂದು ಕಥೆ ಹುಡುಕಾಟ ಅಂತ ಖಂಡಿತ ನಡೀತಾ ಇದೆ. ಅದಾದರೆ ಸಿನಿಮಾ ಆಗೇ ಆಗುತ್ತೆ. ಶೋರ್ ಸರ್, ಜಾಸ್ತಿ ಒಳ್ಳೇದಾಗಲಿ ನಿಮಗೆ. ಯಾಕಂದರೆ ಜಾಸ್ತಿ ಇಷ್ಟಪಟ್ಟು ಕಷ್ಟಪಟ್ಟು ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀರಾ. ಸೊ ಅಫ್ಕೋರ್ಸ್ ಒಳ್ಳೆ ಸಿನಿಮಾಗಳು ಬಂದಾಗ ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಹಿಡ್ದಿದ್ದಾರೆ ಟೆಕ್ನಿಷಿಯನ್ಸ್ನ, ಪ್ರೊಡ್ಯೂಸರ್ಸ್ನ. ಆ ನಿಟ್ಟಿನಲ್ಲಿ ಡೆವಿಲ್ ಸಿನಿಮಾ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋ ಭರವಸೆ ನಮಗೂ ಇದೆ. ಆಗಲಿ ಅಂತ ನಾವು ಆ ಜಯಮಾತ ಹತ್ರ ಆಶಿಸ್ತೀವಿ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಗ್ಯಾರಂಟಿ ಲಕ್ಷ್ಮಿ ಹೇಳಿದ್ಮೇಲೆ ಆಗುತ್ತೆ ಬಿಡಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸರ್. ಬೆಸ್ಟ್ ವಿಶಸ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡೆವಿಲ್ ಸಿನಿಮಾದ ನಿರ್ದೇಶಕ ಕಮ್ ನಿರ್ಮಾಪಕರಾದಂಥ ಮಿಲ್ನಾ ಪ್ರಕಾಶ್ ಅವರ ಮನದಾಳದ ಮಾತುಗಳನ್ನು. ಈ ಸಿನಿಮಾಗೋಸ್ಕರ ಅವರು ಎಷ್ಟು ಎಫರ್ಟ್ ಹಾಕಿದ್ದಾರೆ, ಆ ಹರ್ಡಲ್ಸ್ ಮಧ್ಯೆ ಈ ಸಿನಿಮಾನ ಕಂಪ್ಲೀಟ್ ಮಾಡಿ ಬೆಳ್ಳಿತೆರೆಗೆ ತರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು. ಅಫ್ಕೋರ್ಸ್ ಕನ್ನಡದ ಸಿನಿಮಾಗಳು ಗೆಲ್ಲಬೇಕು, ಆವಾಗಲೇ ಇಂಡಸ್ಟ್ರಿ ಕೂಡ ಸಮೃದ್ಧವಾಗಿರುತ್ತೆ. ಕನ್ನಡ ಸಿನಿಮಾಗಳನ್ನು ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ನೋಡಿ, ದಯವಿಟ್ಟು ಪೈರಸಿ ಕಾಪಿಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮರಿಬೇಡಿ, December 11 ಅರ್ಲಿ ಮಾರ್ನಿಂಗ್ 6:30 ಶೋಸ್. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.